आपादमौलिपर्यन्तं गुरूणामाकृतिं स्मरेत् तेन विज्ञाः प्रणश्यन्ति सिद्ध्यन्ति च मनोरथाः योऽन्तः प्रविश्य मम वाचमिमां प्रसुप्तां सञ्जीवयत्यखिलशक्तिधरस्वधाम्ना अन्यांश्च हस्तचरणश्रवणत्वगादीन् प्राणान्नमो भगवते पुरुषाय तुभ्यं भवति यदनुभावादेडमूकोऽपि वाग्मी जडमतिरपि जन्तुर्जायते प्राज्ञमौलिः सकलवचनचेतो देवता भारती सा मम वचसि निधत्तां सन्निधिं मानसे च श्रीमतो राघवेन्द्रस्य नमामि पदपङ्कजे कामिताशेषकल्याणकलनाकल्पपादपो जलज्येष्ठनिभाकारं जगदीशपदाश्रयं जगतीतलविख्यातं जगन्नाथगुरून् भजे ಹರಿಕಥಾಮೃತಸಾರ ಗುರುಗಳ ಕರುಣದಿಂದಾಪನಿತು ಬೇಳುವೆ ಪರಮ ಭಗವದ್ಭಕ್ತರು ಇದನ್ನು ಆದರದಿ ಕೇಳುವುದು. ಶ್ರೀರಮಣಿ ಕರಕಮಲ ಪೂಜಿತ ಚಾರುಚರಣ ಸರೋಜ ಬ್ರಹ್ಮ ಸಮೀರ ವಾಣಿ ಫಣೀಂದ್ರವೀಂದ್ರ ಭವೇಂದ್ರ ಮುಖ ವಿನುತ ನೀರಜ ಭವಾಂಡೋದಯ ಸ್ಥಿತಿ ಕಾರಣನೆ ಕೈವಲ್ಯದಾಯಕ ನಾರಸಿಂಹನೆ ನಮಿಪೆ ಕರುಣಿಪುದೆ ಮಗೆ ಮಂಗಳವಾ. ಭಗವದ್ ಅನುಗ್ರಹವನ್ನು ಸಂಪಾದನೆ ಮಾಡಿಕೊಳ್ಳತಕ್ಕಂತಹ ಸಾಧಕನಾದ ಜೀವ ಎಲ್ಲರಲ್ಲೂ ಪರಮಾತ್ಮನಲ್ಲ, ತನ್ನಲ್ಲೂ ಪರಮಾತ್ಮನನ್ನು ತಾನು ಕಂಡಾಗ ಭಗವದ್ ಅನುಗ್ರಹಕ್ಕೆ ಪಾತ್ರನಾಗುತ್ತಾನೆ. ಆದ್ದರಿಂದ ಎಲ್ಲರೊಳಗಿರತಕ್ಕಂತಹ ಭಗವಂತನನ್ನು ಕಾಣುವ ಕ್ರಮವನ್ನು ವಿಭೂತಿ ಸಂಧಿಯಲ್ಲಿ ನಿರೂಪಣೆ ಮಾಡಿದ್ದರು. ತನ್ನೊಳಗಿರುವ ದೇವರನ್ನು ಧ್ಯಾನ ಪ್ರಕ್ರಿಯಾ ಸಂಧಿಯಲ್ಲಿ ಯಾವ ರೀತಿಯಲ್ಲಿ ನೋಡಬೇಕು ಅನ್ನುವುದನ್ನು ಹೇಳಿದರು. ತನ್ನೊಳಗಿರುವ ದೇವರು ಎಲ್ಲೆಲ್ಲಿ ಯಾವ್ಯಾವ ರೀತಿಯಿಂದ ಎಷ್ಟೆಷ್ಟು ರೂಪಗಳಿಂದ ಉಪಾಸನೆಗೆ ಲಭ್ಯನಾಗುತ್ತಾನೆ ಅನ್ನುವುದನ್ನು ನಮ್ಮ ಯೋಗ್ಯತೆಗೆ ಅನುಗುಣವಾಗಿ, ಸಾಧಕರ ಯೋಗ್ಯತೆಗೆ ಅನುಗುಣವಾಗಿ ಜಗನ್ನಾಥದಾಸರು ನಾಡಿ ಪ್ರಕರಣ ನಾಡಿ ಪ್ರಕ್ರಿಯಾ ಸಂಧಿಯಲ್ಲಿ ನಿರೂಪಣೆ ಮಾಡ್ತಾ ಇದ್ದಾರೆ. ಪರಮಾತ್ಮ ನಮ್ಮೊಳಗಿದ್ದು ಅವನ ದರ್ಶನವನ್ನು ಮಾಡತಕ್ಕಂಥವರಿಗೆ ಆಯುಷ್ಯವನ್ನು ದೀರ್ಘವಾಗಿ ಕೊಡ್ತಾನೆ ಎನ್ನುವ ಮಾತನ್ನು ಹೇಳಿದರು. ಈಗ ಪರಮಾತ್ಮ ಒಳಗಿದ್ದು, ದೇವತೆಗಳ ಒಳಗಿದ್ದು ಏನೇನು ಕೆಲಸ ಮಾಡಿಸ್ತಾನೆ, ತತ್ವಾಭಿಮಾನಿ ದೇವತೆಗಳು ಮುಖ್ಯ ಪ್ರಾಣದೇವರ ಒಳಗಿರುವ ನಾಡಿಯ ಒಳಗಿರುವ ಪರಮಾತ್ಮನ ಉಪಾಸನೆಯನ್ನು ಮಾಡುತ್ತಾ ನಮಗೇನು ಉಪಕಾರವನ್ನು ಮಾಡುತ್ತಾರೆ ಎನ್ನುವುದನ್ನು ಮತ್ತೆ ಹೇಳ್ತಾ ಇದ್ದಾರೆ. ಈ ತನುವಿನೊಳಗಿಹವು ಓತಪ್ರೋತ ರೂಪದಿ ನಾಡಿಗಳು ಪುರುಹೂತ ಮುಖರಲ್ಲಿಗರು ತಮ್ಮಿಂದಧಿಕರೊಡಗೂಡಿ ಭೀತಿಗೊಳಿಸುತ್ತ ದಾನವರ ಸಂಧಾತ ನಾಮಕ ಹರಿಯ ಗುಣ ಸಂಪ್ರೀತಿಯಲ್ಲಿ ಸದುಪಾಸನೆಯ ಗೈಯುತಲೆ ಮೋದಿಪರೂ. ಈ ತನುವಿನೊಳಗಿಹವು ಓತಪ್ರೋತ ರೂಪದಿ ನಾಡಿಗಳು ಪುರುಹೂತ ಮುಖರಲ್ಲಿಗರು ತಮ್ಮಿಂದಧಿಕರೊಡಗೂಡಿ ಭೀತಿಗೊಳಿಸುತ್ತ ದಾನವರ ಸಂಧಾತ ನಾಮಕ ಹರಿಯ ಗುಣ ಸಂಪ್ರೀತಿಯಲ್ಲಿ ಸದುಪಾಸನೆಯ ಗೈಯುತಲೆ ಮೋದಿಪರೂ. ಪದಚ್ಛೇದ. ಈ ತನುವಿನೊಳು ಇಹವು ಓತ ಪ್ರೋತ ರೂಪದಿ ನಾಡಿಗಳು ಪುರುಹೂತ ಮುಖರು ಅಲ್ಲಿ ಇಹರು ತಮ್ಮಿಂದ ಅಧಿಕರ ಒಡಗೂಡಿ ಭೀತಿಗೊಳಿಸುತ್ತ ದಾನವರ ಸಂಧಾತ ನಾಮಕ ಹರಿಯ ಗುಣ ಸಂಪ್ರೀತಿಯಲ್ಲಿ ಸದುಪಾಸನೆಯ ಗೈಯುತಲೆ ಮೋದಿಪರು. ಪದಚ್ಛೇದ ಆಯಿತು. ಪದಗಳ ಅರ್ಥವನ್ನು ನೋಡೋಣ. ಈ ತನುವಿನೊಳಗೆ, ಈ ದೇಹದೊಳಗೆ ಓತಪ್ರೋತ ರೂಪದಿ ವಸ್ತ್ರದಲ್ಲಿ ಯಾವ ರೀತಿಯಾಗಿ ಅಡ್ಡ ಎಳೆಗಳು ಉದ್ದ ಎಳೆಗಳನ್ನು ಹಾಕಿ ಹೆಣೆದಿರ್ತಾರೆ, ಹಾಗೆ ಅಡ್ಡವಾಗಿ ಉದ್ದವಾಗಿ ಹಬ್ಬಿರ್ತಕ್ಕಂಥ ಕವಲು ಉಳ್ಳದ್ದಾಗಿ ಇಹವು. ಯಾವುದು? ನಾಡಿಗಳಲ್ಲಿ, ಆ ನಾಡಿಗಳಲ್ಲಿ, ಆ ನಾಡಿಗಳಲ್ಲಿ ಪುರುಹೂತ ಮುಖರು, ಪುರುಹೂತ ಪುರಂದರ ಅಂತ ಇಂದ್ರನೇ ಮೊದಲಾಗಿರ್ತಕ್ಕಂತಹ ದೇವತೆಗಳು
ತಮ್ಮಿಂದ ಅಧಿಕರ ಒಡಗೂಡಿ, ತಮಗಿಂತಲೂ ಉತ್ತಮರಾಗಿರ್ತಕ್ಕಂಥ ಗರುಡ, ಶೇಷ, ರುದ್ರ, ಸರಸ್ವತಿ, ಭಾರತಿ, ವಾಯುದೇವರು ಇವರಿಂದ ಒಡಗೂಡಿ ದಾನವರ ರಾಕ್ಷಸರನ್ನು ಭೀತಿಗೊಳಿಸುತ್ತಾ ಭಯಪಡಿಸುತ್ತಾ ಸಂಧಾತ ನಾಮಕ ಪರಮಾತ್ಮ ಸಂಧಾತ ಸಂಧಿಮಾನ್ ಸ್ಥಿರ ಎಂಬುದಾಗಿ ವಿಷ್ಣು ಸಹಸ್ರನಾಮದಲ್ಲಿ ಪಠಿತನಾಗಿರ್ತಕ್ಕಂಥ ಪರಮಾತ್ಮ ಸಂಧಾತ ಎಲ್ಲರನ್ನೂ ಚೆನ್ನಾಗಿ ಧಾರಣ ಪೋಷಣವನ್ನು ಮಾಡುತ್ತಾನಾದ್ದರಿಂದ ಸಂಧಾತ ನಾಮಕನಾಗಿರ್ತಕ್ಕಂತಹ ಹರಿಯ ಗುಣಗಳನ್ನು ಸಂಪ್ರೀತಿಯಲ್ಲಿ, ಸಮ್ಯಕ್ ಪ್ರೀತಿಯಲ್ಲಿ ಅಂದರೆ ಪರಮ ಪ್ರೀತಿಯಿಂದ ಸದುಪಾಸನೆಗೈಬುತ್ತಲೇ ಉತ್ತಮವಾದ ಉಪಾಸನೆಯನ್ನು ಮಾಡುತ್ತಾ ಮೋದಿಪರು ಆನಂದ ಪಡ್ತಾ ಇರ್ತಾರೆ. ನಾವೆಲ್ಲರ ಕೆಲಸಕ್ಕೆ ಹೋದರೆ ಆನಂದ ಪಡಲ್ಲ. ಟೈಮ್ ಎಷ್ಟು ಗಂಟೆಗೆ ಆಗತ್ತೆ, ಎಷ್ಟು ಗಂಟೆಗೆ ಮುಗಿಯುತ್ತೆ, ಮನೆಗೆ ಎಷ್ಟು ಗಂಟೆಗೆ ಹೋಗ್ತೀವಿ ಅಂತ ನೋಡ್ತೀವಿ. ಆದರೆ ದೇವತೆಗಳು ತಾವು ಮಾಡುವ ಕೆಲಸದಲ್ಲಿ ಅತ್ಯಂತ ಪ್ರೀತಿಯುಕ್ತರಾಗಿ ಪರಮಾತ್ಮನ ಧ್ಯಾನವನ್ನು ಅವರಲ್ಲಿ ಮಾಡ್ತಾ ಇರ್ತಾರೆ. ಆದ್ದರಿಂದ ಸಂಪ್ರೀತಿಯಲ್ಲಿ ಅಂತ ಅವರಿಗೆ ಹೆಸರನ್ನು ಹೇಳಿದ್ದಾರೆ. ಸಂಪ್ರೀತಿಯಲ್ಲಿ ಭಗವಂತನ ಧ್ಯಾನವನ್ನು ಮಾಡ್ತಾ ಇದ್ದಾರೆ. ಈ ಶರೀರದಲ್ಲಿ ಇಂದ್ರಾದಿ ದೇವತೆಗಳಿದ್ದು ಪರಮಾತ್ಮನನ್ನು ಉಪಾಸನೆ ಮಾಡ್ತಾರೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಓತಪ್ರೋತವಾಗಿ ನಾಡಿಗಳು ಹರಡಿಕೊಂಡಿದೆ. ಅವುಗಳಲ್ಲಿ ಇಂದ್ರಾದಿ ದೇವತೆಗಳು ಸೋತ್ತಮರಾದ ರುದ್ರ, ವಾಯು, ಬ್ರಹ್ಮಾದಿ ದೇವತೆಗಳಿಂದ ಒಡಗೂಡಿ ತತ್ವಾಭಿಮಾನಿ ಅಸುರರನ್ನು, ದೈತ್ಯರನ್ನು ಭೀತಿಗೊಳಿಸ್ತಾ ಸಂಧಾತ ನಾಮಕನಾಗಿರ್ತಕ್ಕಂಥ ಹರಿಯ ಗುಣಗಳನ್ನು ಅಲ್ಲಿ ನೋಡ್ರಿ, ಜಗನ್ನಾಥದಾಸರು ಅದನ್ನು ಬಿಡೋದಿಲ್ಲ. ಆ ಒಳಗೆ ಇದ್ದು ಭಗವಂತನನ್ನು ಯಾವ ರೂಪವನ್ನು, ಯಾವ ನಾಮವನ್ನು ದೇವತೆಗಳು ಧ್ಯಾನ ಮಾಡ್ತಾರೆ ಅಂತ ಸಂಧಾತ ನಾಮಕನಾದ ಹರಿಯ ಗುಣಗಳನ್ನು ಪ್ರೇಮದಿಂದ ಒಳ್ಳೆಯ ಉಪಾಸನೆಯನ್ನು ಮಾಡ್ತಾ ಭಗವದುಪಾಸನೆ ಅವರಿಗೆ ಆನಂದವನ್ನು ಕೊಡುತ್ತೆ. ನಮಗೆ ಭಗವದುಪಾಸನೆ ಮಾಡ್ತೀವಿ, ಸಾರ್ವಕಾಲೀನವಾಗಿ ಸರ್ವ ಜಾಗಗಳಲ್ಲಿ ನಮಗೆ ಮಾಡಲಿಕ್ಕೆ ಆನಂದ ಕೊಡೋಲ್ಲ. ಯಾಕೆಂದರೆ ಭಗವಂತನ ಗುಣಗಳ ಪರಿಚಯ, ಅವನ ಉಪಕಾರದ ಜ್ಞಾನ, ನಮ್ಮ ದೇಹದಲ್ಲಿ ವೈರಾಗ್ಯ ನಮಗೆ ಬಂದಿರಲ್ಲ. ಹಾಗಾಗಿ ಭಗವಂತನ ಗುಣಗಳ ಬಗ್ಗೆ ಹೆಚ್ಚು ನಮಗೆ ಅಭಿಮಾನ ಬರಲ್ಲ. ಮಾಡ್ತೀವಿ, ಅಭಿಮಾನ ಮಾಡಬೇಕು ಅಂತ ಮಾಡ್ತೀವಿ. ಹೆಂಡತಿ ಮಕ್ಕಳೆಲ್ಲ ಅಭಿಮಾನವನ್ನು ಮಾಡ್ತೇವೆ. ಆದರೆ ದೇವತೆಗಳು ಹಾಗಲ್ಲ. ಸಂಧಾತ ನಾಮಕನಾಗಿರ್ತಕ್ಕಂಥ ಭಗವಂತನ ಗುಣಗಳನ್ನು ಪ್ರೇಮದಿಂದ ಒಳ್ಳೆಯ ಉಪಾಸನೆಯನ್ನು ಮಾಡ್ತಾರೆ. ಪುರುಹೂತ ಮುಖರಲ್ಲಿಹರು ಈ ತೊನವಿನೊಳಗಿಹವು ಓತಪ್ರೋತ ರೂಪದಿ ನಾಡಿಗಳು. 3.5 ಕೋಟಿಗಳು ಕನ್ನಡದ 4 ಬರೆದರೆ, ಕನ್ನಡದ 4 ಬರೆದರೆ ಅದು ಹೇಗೆ ಹೀಗೆ ಸುತ್ತುಕೊಂಡಿದೆ, ಹಾಗೆ ಈ ನಾಡಿಗಳೆಲ್ಲ ಒಳಗೆ ಸುತ್ತುಕೊಂಡಿದೆ. ಮಾನವ ಶರೀರದಲ್ಲಿ 3.5 ಕೋಟಿ ನಾಡಿಗಳು ತುಂಬಿದೆ. ಅದರಲ್ಲಿ 72 ಸಹಸ್ರ ನಾಡಿಗಳನ್ನು ಮಾತ್ರ ಉಪಾಸನೆಗೆ ಹೇಳಿದ್ದಾರೆ. ಅಲ್ಲಿ ಪುರುಹೂತ ಮುಖರಲ್ಲಿಹರು ತಮ್ಮಿಂದ ಅಧಿಕರೊಡಗೂಡಿ, ಪುರುಹೂತ ಅಂದರೆ ಇಂದ್ರ, ತಮ್ಮಿಂದ ಅಧಿಕರು ಸೋತ್ತಮರು, ತಮಗಿಂತ ಉತ್ತಮರಾಗಿರ್ತಕ್ಕಂತಹ ಇಂದ್ರಾದಿ ದೇವತೆಗಳು, ಸೋತ್ತಮರಾದ ರುದ್ರದೇವರು, ವಾಯುದೇವರು, ಬ್ರಹ್ಮಾದಿ ದೇವತೆಗಳೊಂದಿಗೆ ನಾಡಿಗಳಲ್ಲಿರ್ತಾರೆ. ಇಂದ್ರಾದಿಗಳು ಹರಿಯ ಪರಮಾತ್ಮನನ್ನು ನಾಡಿಗಳಲ್ಲಿ ಉಪಾಸನೆ ಮಾಡುವಾಗ ಅವರಿಗೆ ಸೋತ್ತಮರಾದ ಇಂದ್ರಾದಿ ದೇವತೆಗಳಿಗಿಂತ ಉತ್ತಮರಾದ ರುದ್ರ, ಶೇಷ, ಗರುಡರು, ಅವರಲ್ಲಿ ಬ್ರಹ್ಮವಾಯುಗಳು, ಅವರಲ್ಲಿ ರಮಾದೇವಿಯರು ಕೂಡ ಗೋಳಕತ್ರಯದ ಚಿಂತನೆಯನ್ನು ಅವರು ಮಾಡ್ತಾರೆ. ಹಾಗಾಗಿ ಇಲ್ಲಿ ಅನೇಕ ಕಡೆ ಸಂಘಾತ ನಾಮಕ ಅಂತಿದೆ. ಅದು ಬಹುಶಃ ಲಿಪಿಕಾರರ ದೋಷ ಅಂತ ನಾವು ತಿಳಿಯಬಹುದು. ಹಾಗಾಗಿ ತಮ್ಮಿಂದ ದೈಕರೊಡಗೂಡಿ ಸೋತ್ತಮರಾದ ರುದ್ರಾದಿ ದೇವತೆಗಳಿಂದ ಒಡಗೂಡಿಕೊಂಡು ಸಂಧಾತ ನಾಮಕ ವಿಷ್ಣು ಸಹಸ್ರನಾಮದ ವ್ಯಾಖ್ಯಾನ ಹೇಳುತ್ತೆ. ಸಮ್ಯಕ್ ಧಾರಣ ಪೋಷಣ ಕರ್ತೃತ್ವಾತ್ ಸಂಧಾತ, ಚೆನ್ನಾಗಿ ನಮ್ಮನ್ನು ಧಾರಣ ಮಾಡ್ತಾನೆ, ಧ್ರುಯಿ ಧಾರಣೆ ಅಂತ ಧಾರಣ ಮಾಡ್ತಾನೆ, ರಕ್ಷಣೆ ಮಾಡ್ತಾನೆ, ಪೋಷಣೆ ಮಾಡ್ತಾನೆ. ಆದ್ದರಿಂದ ಸಂಧಾತ. ಅಥವಾ ಇನ್ನೊಂದು ಅರ್ಥ ಹೇಳ್ತಾರೆ, ಮಳೆಯ ಸಮಯದಲ್ಲಿ ದ್ಯಾವಾ ಪೃಥಿವ್ಯವು ಸಂಧಾರಯತಿ, ಭೂಮಿ ಆಕಾಶಗಳನ್ನು ಒಂದುಗೂಡಿಸ್ತಾನಾದ್ದರಿಂದ ಅವನಿಗೆ ಸಂಧಾತ. ಅಥವಾ ಇನ್ನೊಂದು ಅರ್ಥ ಹೇಳ್ತಾರೆ, ರಾಮಾದಿರೂಪೇಣ ಅಹಲ್ಯಾದೀನಾಂ ಗೌತಮಾದಿಭಿ ಸಂಧಾನಕರ್ತೃತ್ವಾದ್ವಾ ಸಂಧಾತ. ರಾಮರೂಪದಲ್ಲಿ ಅಹಲ್ಯೆಯನ್ನು ಗೌತಮರ ಜೊತೆಗೆ ಸುರೇಶಕಾಂಕ್ಷೆಯ ಇಂದ್ರದೇವರ ಪ್ರಾರ್ಥನೆಯಂತೆ ಶಿಲೀಕೃತಾಂ, ಕಲ್ಲಾಗಿರ್ತಕ್ಕಂತಹ ಅಹಲ್ಯೆಯನ್ನು ತಮ್ಮ ಪಾದಸ್ಪರ್ಶದಿಂದ ಸತಿಪತಿಗಳನ್ನು
ಒಂದು ಮಾಡ್ತಾನೆ ಪರಮಾತ್ಮ. ಸಮ್ಯಕ್ ಧಾತ, ದೇವರ ಪಾದಸ್ಪರ್ಶವಾದ್ದರಿಂದ ಗೌತಮರಿಗೆ ತಮ್ಮ ಹೆಂಡತಿಯಲ್ಲಿ ಯಾವುದೇ ವಿಧವಾಗಿರತಕ್ಕಂಥ ದೋಷದ ಬುದ್ಧಿ ಬರದಂತೆ ಪರಮಾತ್ಮನ ಅಪ್ಪಣೆಯಂತೆ ಅವರನ್ನು ಅಹಲ್ಯೆಯನ್ನು ಸ್ವೀಕಾರ ಮಾಡಿದ್ದಾರೆ ಎಂಬುದನ್ನು ನಾವು ನೋಡಬಹುದು. ಆದ್ದರಿಂದ ಇದು ಸಂಧಾತ ಸಂಧಿಮಾನ್ ಸ್ಥಿರ ಅಂತ ಅಮೃತ್ಯು ಸರ್ವದೃಕ್ಸಿಂಹ ಸಂಧಾತ ಸಂಧಿಮಾನ್ ಸ್ಥಿರ. ಬೃಹತಿ ಮಂತ್ರವು ಅದನ್ನೇ ಹೇಳುತ್ತೆ. ದಿವೇ ಜನಾಯ ತನ್ವೇ ಗೃಣಾನಃ ಅನುದ್ಯಾವಾ ಪೃಥಿವೀ ತತ್ತವೋಜೋ ಅಮರ್ತ್ಯ ಜಿಹತ ಇಂದ್ರ ದೇವಾಕೃಷ್ವ ಕೃತ್ನೋ. ವ್ಯಾಸದಾಸ ಸಿದ್ಧಾಂತ ಕುಮುದಿಕಾರರು ಸೃಷ್ಟಿಕರ್ತನಾದ ಹೇ ಭಗವಂತ, ಸ್ತೋತ್ರವನ್ನು ನಾವು ಮಾಡುವ ಸ್ತೋತ್ರವನ್ನು ಕೇಳಿ ಭಕ್ತನಿಗೆ ಅವನ ಸಂತತಿಗೆ ಎಲ್ಲ ಅಭೀಷ್ಟಗಳನ್ನು ಕೊಡುವಂಥ ಸಂಧಾತ ಶಬ್ದದ ಅರ್ಥ ನಿನ್ನ ಸಾಮರ್ಥ್ಯವನ್ನು ಅವಲಂಬಿಸಿ ಭೂಮ್ಯಾಕಾಶಗಳು ಮಳೆಗಾಳಿಗಳಿಂದ ಜೊತೆಗೂಡಿ ಬೆಳೆಗಳನ್ನು ಬೆಳೆಯುತ್ತವೆ ಅಂತ ಈ ಮಂತ್ರ ಹೇಳ್ತಾ ಇರೋದರಿಂದ ಬೆಳೆಗಳಿಂದ ಭೂಮ್ಯಾಕಾಶಗಳನ್ನು ಒಂದುಗೂಡಿಸುವನಾದ್ದರಿಂದ ಸಂಧಾತ ಅಂತ ಪರಮಾತ್ಮನಿಗೆ ಹೆಸರು. ಅಥವಾ ಶರೀರದ ನಾಡಿಗಳಲ್ಲಿ ಬ್ರಹ್ಮಾದಿ ದೇವತೆಗಳು ಅನ್ನರಸಾದಿಗಳ ಸೇಚನೆಯನ್ನು ಮಾಡಿ ಜ್ಞಾನಾದಿ ಗುಣಗಳ ಬೆಳೆಯನ್ನು ಬೆಳೆಸ್ತಾರೆ. ಹೀಗೆ ನಾಡಿಗಳನ್ನು ಬ್ರಹ್ಮಾದಿ ದೇವತೆಗಳನ್ನು ಒಂದುಗೂಡಿಸ್ತಕ್ಕಂಥದ್ದೇ ಸಂಧಾತನಾಮಕನಾಗಿರ್ತಕ್ಕಂಥ ಪರಮಾತ್ಮನ ಸಾಮರ್ಥ್ಯ. ಈ ಸಂಧಾತನಾಮಕನಾಗಿರ್ತಕ್ಕಂಥ ಸಾಮರ್ಥ್ಯವನ್ನು, ದೇವರ ಸಾಮರ್ಥ್ಯವನ್ನು ದೇವತೆಗಳು ಭಕ್ತಿಯಿಂದ ಉಪಾಸನೆ ಮಾಡ್ತಾರೆ. ಹೀಗೆ ಸಂಧಾತನಾಮಕ ಹರಿಯ ಗುಣ ಅಂತ ಪಾಠವನ್ನು ಇಟ್ಟುಕೊಂಡ್ರೆ ಯೋಗ್ಯವಾಗತ್ತೆ. ತಮಗಿಂತ ಉತ್ತಮರಾದ ದೇವತೆಗಳಿಂದ ಒಡಗೂಡಿ ಇಂದ್ರಾದಿಗಳಿಗಿಂತ ಉತ್ತಮರು ಗುರುಗಳು. ಆ ಗುರುಗಳ ಬಳಿಯಲ್ಲಿ ಗುರುಗಳೊಳಗೆ ಹರಿಯನ್ನು ಶಿಷ್ಯರು ಪೂಜನೆ ಮಾಡಬೇಕು. ಅಗಮ್ಯತ್ವಾದ್ ಧರಿಸ್ತಸ್ಮಿನ್ ಆವಿಷ್ಟ ಮುಕ್ತಿದೋ ಭವೇತ್ ಅಂತ. ಪರಮಾತ್ಮ ಪ್ರತ್ಯೇಕವಾಗಿ ನಮಗೆ ಕಾಣಿಸಲ್ಲ, ಅವರೊಳಗಿದ್ದೇ ಅನುಗ್ರಹವನ್ನು ಮಾಡ್ತಾನೆ. ಆದ್ದರಿಂದ ಉದಾಹರಣೆಯನ್ನು ನಾವು ನೋಡಬಹುದು. ದಕ್ಷ ಪ್ರಜಾಪತಿ ದೇವತೆಗಳ ಸಭೆಗೆ ಬರ್ತಾನೆ. ರುದ್ರದೇವರು ಅಲ್ಲಿ ಕೂತಿರ್ತಾರೆ. ಅವರ ಪಕ್ಕದಲ್ಲಿ ಬ್ರಹ್ಮದೇವರ ಪಕ್ಕದಲ್ಲಿ ಕೂತಿರ್ತಾರೆ. ಆ ಬ್ರಹ್ಮದೇವರೊಳಗೆ ಭಗವಂತನನ್ನು ಉಪಾಸನೆ ಮಾಡ್ತಾ ಇರ್ತಾರೆ ರುದ್ರದೇವರು. ಅದನ್ನೇ ರುದ್ರದೇವರು ಕೂಡ ಪಾರ್ವತಿಗೆ ಹಾಗೆ ಹೇಳ್ತಾರೆ. ನಾನು ನಮಸ್ಕಾರ ಯಾಕೆ ಮಾಡಲಿಲ್ಲ ಅಂತಂದರೆ, ದಕ್ಷ ಪ್ರಜಾಪತಿಗೆ ನಾನು ನಮಸ್ಕಾರ ಮಾಡ್ತಾ ಇದ್ದೆ. ಇವತ್ತು ಉತ್ತಮರಾಗಿರ್ತಕ್ಕಂತಹ ರುದ್ರದೇವರಿಗಿಂತ ನನಗಿಂತ ಉತ್ತಮರಾದ ಬ್ರಹ್ಮದೇವರು ಬಂದಿದ್ದಾರೆ. ಆದ್ದರಿಂದ ಅಸಂಪ್ರಜ್ಞಾತ ಸಮಾಧಿಯಲ್ಲಿ ನಾನು ಅವರನ್ನು ಧ್ಯಾನ ಮಾಡ್ತಾ ಇದ್ದೆ. ಇವರೆಲ್ಲ ಬಂದಾಗ ನಮಸ್ಕಾರ ಮಾಡಬೇಕು ಅಂತ ನನಗೇನಿಲ್ಲ, ವಿಧಿ ನಿಷೇಧಗಳಿಗೆ ಬದ್ಧರಲ್ಲ ನಾವು. ಯದ್ಯಪಿ ತಾರತಮ್ಯದಲ್ಲಿ ದಕ್ಷ ಪ್ರಜಾಪತಿ ಕಡಿಮೆಯವನೇ, ಆದರೂ ಹೆಣ್ಣು ಕೊಟ್ಟ ಮಾವ ಅಂತ ಗೌರವ ಮಾಡ್ತಾ ಇದ್ದೆ. ಆದ್ದರಿಂದ ಗುಹಾಶಯ ಯೈವನ ದೇಹಮಾನಿನೇ, ದಕ್ಷ ಪ್ರಜಾಪತಿ ತನಗೆ ಅಂತ ತಿಳ್ಕೊಂಡ. ಇರಲಿ, ವಾಯು ರಮಾಗೋಳಕಗಳಲ್ಲದೆ ಎಲ್ಲಿಯೂ ಉಪಾಸನೆಯನ್ನು ಮಾಡಲಿಕ್ಕಾಗೋದಿಲ್ಲ ರುದ್ರದೇವರಿಗೆ. ಆದ್ದರಿಂದ ಇಂದ್ರಾದಿಗಳಿಗೆ ರುದ್ರದೇವರು ಪ್ರತಿಮೆ, ಅವರೊಳಗೆ ಬ್ರಹ್ಮವಾಯು ರಮಾದೇವಿಯರು ಗೋಳಕ. ಇದನ್ನೇ ಜಗನ್ನಾಥದಾಸರು ತಮ್ಮಿಂದ ಅಧಿಕರೊಡಗೂಡಿ ಎಂಬ ಮಾತಿನಿಂದ ಸೂಚನೆ ಮಾಡಿದ್ದಾರೆ. ನಮಗಿಂತ ಉತ್ತಮರು ನಮಗೆ ಲಭ್ಯವಾದಾಗ, ಪ್ರತೀಕವಾಗಿ ಮೂರ್ತಿಯಾಗಿ ಸಿಕ್ಕಾಗ ನಮಗಿಂತ ಅಧಮರಲ್ಲಿ ಉಪಾಸನೆಯನ್ನು ಮಾಡಬಾರ್ದು. ಉತ್ತಮರಲ್ಲಿ ಉಪಾಸನೆ ಮಾಡಿದರೆ ಉತ್ತಮ ಫಲ, ನೀಚರಲ್ಲಿ ಉಪಾಸನೆ ಮಾಡಿದರೆ ನೀಚ ಫಲ, ಅಲ್ಪಕಾಲದ ಫಲ. ಆದ್ದರಿಂದಲೇ ರುದ್ರದೇವರಿಗೆ ಬ್ರಹ್ಮದೇವರೆಂಬತಕ್ಕಂಥ ಉತ್ತಮ ಪ್ರತೀಕ ಪಕ್ಕದಲ್ಲೇ ಶಬ್ದವಾಗಿತ್ತಾದ್ದರಿಂದ ದಕ್ಷ ಪ್ರಜಾಪತಿ ಬಂದಾಗ ರುದ್ರದೇವರಿದ್ದು ನಮಸ್ಕಾರ ಮಾಡಲಿಲ್ಲ. ಇದು ಅಸುರಾವೇಶದಿಂದ ದಕ್ಷ ಪ್ರಜಾಪತಿ ತಿಳಿಯದೆ ತನ್ನಳೆಯನಿಗೆ ಶಾಪವನ್ನು ಕೊಟ್ಟು ಅದಕ್ಕೆ ಫಲವಾಗಿ ತಲೆದಂಡವನ್ನು ಕೊಟ್ಟು ಪುನಃ ಮತ್ತೆ ದಶಪ್ರಚೇತಸರ ಮಡದಿಯಾದ ಮಾರಿಷಿಯಲ್ಲಿ ಪುನಃ ಗರ್ಭವಾಸಾದಿ ದುಃಖಗಳನ್ನು ಅನುಭವಿಸಿ ಜನ್ಮವನ್ನು ಪಡೆಯಬೇಕಾಗಿ ಬಂತು. ಆದ್ದರಿಂದ ದೇವತೆಗಳು ಇಲ್ಲಿದ್ದು ಭಗವಂತನ ಚಿಂತನೆಯನ್ನು ಮಾಡ್ತಾರೆ. ಹಾಗೆ ಮಾಡೋದರಿಂದ ದೈತ್ಯರಿಗೆ ಭಯ ಉಂಟಾಗಿ ಪರಮಾತ್ಮನ ಉಪಾಸನೆಯನ್ನು ಮಾಡಿ ದೈತ್ಯರಿಗೆ ಭಯಗೊಳಿಸ್ತಾರೆ. ಆದ್ದರಿಂದ ಹೀಗೆ ಈತನುವಿನೊಳಗಿಹವು ಓತಪ್ರೋತ ರೂಪದಿ ನಾಡಿಗಳು ಪುರುಹೂತ ಮುಖರಲ್ಲಿಗರು ತಮ್ಮಿಂದಧಿಕರೊಡಗೂಡಿ ಭೀತಿಗೊಳಿಸುತ್ತ ದಾನವರ ಸಂಧಾತ ನಾಮಕ ಹರಿಯ ಗುಣ ಸಂಪ್ರೀತಿಯಲ್ಲಿ ಸದುಪಾಸನೆಯ ಗೈವುತಲೆ ಮೋದಿಪರೂ. ಹೀಗೆ ದೇವತೆಗಳು ನಮ್ಮ ದೇಹದಲ್ಲಿ ಪರಮಾತ್ಮನ ಉಪಾಸನೆಯನ್ನು ಮಾಡ್ತಾರೆ. ಆ ಪರಮಾತ್ಮನ ರೂಪ ಸಂಧಾತ ಎಂಬತಕ್ಕಂಥ ರೂಪ. ಇಷ್ಟು ದೇವತೆಗಳು ನಮ್ಮಲ್ಲಿ ಭಗವದ್ ರೂಪವನ್ನು ಚಿಂತನೆ ಮಾಡ್ತಾರೆ ಎನ್ನುವ ಜ್ಞಾನವನ್ನು ನಾವು ಪಡೆಯಬೇಕು.
ದೇವರ ಈ ರೀತಿಯಾದ ಅದ್ಭುತವಾದ ಮಹಿಮೆಗಳನ್ನೆಲ್ಲ ತಿಳಿದು ಬರೀ ನಾಡಿಗಳಿವೆ, ನಾಡಿಗಳ ಚಿಂತನೆ ಅಂತಲ್ಲ, ಅದರೊಳಗಿರುವ ಭಗವದ್ರೂಪದ ಚಿಂತನೆಯೂ ನಮಗೆ ಹೀಗೆ ಬರಬೇಕು ಅನ್ನುವುದನ್ನು ಕರುಣಾಶಾಲಿಗಳಾದ ಜಗನ್ನಾಥದಾಸರು 16ನೇ ಪದ್ಯದಲ್ಲಿ ತಿಳಿಸಿದ್ದಾರೆ. ಇದಾದ ಮೇಲೆ ಮತ್ತು ಭಗವಂತನ ವ್ಯಾಪಾರವನ್ನು ಯಥೋ ವಾಚೋ ನಿವರ್ತಂತೆ ಅಪ್ರಾಪ್ಯ ಮನಸಾ ಸಹ, ಎಷ್ಟು ಹೇಳ್ತಾರೆ ದೇವರ ಮಹಿಮೆ ಅಂತಂದರೆ ಎಷ್ಟು ಹೇಳಿದ್ರೂ ಸಾಲದು. ಪರಮಾತ್ಮನ ಮಹಿಮೆಗೆ ಇಷ್ಟು ಅಂತ ಮಿತಿ ಇಲ್ಲ. ಶ್ರುತಿತತಿಗಳಿಗೆ ಅಭಿಮಾನಿ ಲಕುಮೀ ಸ್ತುತಿಗಳಿಗೆ ಗೋಚರಿಸದ ಅಪ್ರತಿಹತ ಮಹೇಶ್ವರ್ಯಾದ್ಯಖಿಳ ಸದ್ಗುಣ ಗಣಾಂಬೋಧಿಯವನು. ಆತ ಮನವಚನ ಕತಿದೂರ. ಮನೋಭಿಮಾನಿಗಳು ವಾಗಭಿಮಾನಿಗಳಾದ ದೇವತೆಗಳಿಗೂ ಪರಮಾತ್ಮ ಅವರಿಗೆ ಪರಿಪೂರ್ಣವಾಗಿ ಸಿಗೋದಿಲ್ಲ. ಅಂತಹ ಪರಮಾತ್ಮ ಆದ್ದರಿಂದ ನ ತತ್ರ ಚಕ್ಷುರ್ಗಚ್ಚತಿ ನ ವಾಗ್ಗಚ್ಚತಿ, ಪರಿಪೂರ್ಣವಾಗಿ ಯಾವ ಇಂದ್ರಿಯಾಭಿಮಾನಿ ದೇವತೆಗಳು ತಿಳ್ಕೊಳ್ಳಿಕ್ಕಾಗಲ್ಲ. ಆದ್ದರಿಂದಲೇ ಜಗನ್ನಾಥದಾಸರು ಇಷ್ಟು ಹರಿಕಥಾಮೃತ ಸಾರದ ಇಷ್ಟು ಕಡೆಗಳಲ್ಲಿ ಭಗವಂತನ ಅದ್ಭುತವಾದ ಚಿಂತನೆಗಳನ್ನು ಹೇಳಿದರೂ ಮುಗೀತು ಅಂತಿಲ್ಲ. ಗ್ರಂಥ ಮುಗಿಸಬೇಕು, ಗ್ರಂಥ ಬಾಹುಲ್ಯ ಭೀತ್ಯ ಮುಗಿಸಿದ್ದಾರೆ ಹೊರತು ಮುಗಿದಿದ್ದಲ್ಲ. ಹಾಗೆ ಬಹುರೂಪಗಳನ್ನು ಭಗವಂತನ ಬಗ್ಗೆ ಹೇಳ್ತಾ ಇದ್ದಾರೆ. ಮುಂದಿನ 17ನೇ ಪದ್ಯದಲ್ಲಿ ಜಲಟ ಕುಕ್ಕುಟ ಖೇಟ ಜೀವರ ಕಳೇವರಗಳೊಳಗಿದ್ದು ಕಾಣಿಸಿಕೊಳ್ಳದೆ ತತ್ತದ್ರೂಪ ತನ್ನಾಮದಲ್ಲಿ ಕರೆಸುತ್ತಲೀ ಜಲರುಹೇಕ್ಷಣ ವಿವಿಧ ಕರ್ಮಗಳ ನಿರಂತರ ಮಾಡಿ ತತ್ತತ್ಫಲಗಳನ್ನುಣ್ಣದೆ ಸಂಚರಿಸುವನು ನಿತ್ಯ ಸುಖಪೂರ್ಣ. ಭೂಮಿಯಲ್ಲಿ ಸಂಚಾರ ಮಾಡುವ, ನೀರಿನಲ್ಲಿ ಸಂಚಾರ ಮಾಡುವ, ಆಕಾಶದಲ್ಲಿ ಸಂಚಾರ ಮಾಡುವ ಭಗವಂತ ಅಲ್ಲೆಲ್ಲ ಇದ್ದು ನಾನಾ ವಿಧವಾದ ಕಾರ್ಯಗಳನ್ನು ಮಾಡ್ತಾನೆ ಎನ್ನುವುದು ಕೂಡ ಇದನ್ನೂ ತಾನು ಚಿಂತಕನಾದವನು ನಾಡಿಯ ಒಳಗೆ ದೇವರನ್ನು ಕಾಣಬೇಕಾದ್ರೆ ಇದನ್ನೂ ಚಿಂತನೆ ಮಾಡಬೇಕು. ಏನು ದೇವರನ್ನು ಚಿಂತನೆ ಮಾಡೋದು ಅಂದರೆ ಕಣ್ಣು ಮುಚ್ಚಿಕೊಂಡು ಮೂಗು ಉಸಿರು ಹಿಡಿದ್ರಲ್ಲ, ಈ ಚಿಂತನೆಗಳು ಬರಬೇಕು. ಇದು ಬಂದರೆ ಅದು ಪರಿಪೂರ್ಣವಾಗತ್ತಾಗ ಚಿಂತನೆಗಳೆಲ್ಲ. ಆದ್ದರಿಂದ ಅದನ್ನು ಹೇಳ್ತಾ ಇದ್ದಾರೆ. ಜಲ ಅಟ ಜಲಟ, ಕುಕ್ಕುಟ ಖೇ ಅಟ ಜೀವರ ಕಳೇವರಗಳ ಒಳಗೆ ಇದ್ದು ಕಾಣಿಸಿಕೊಳ್ಳದೆ ತತ್ತದ್ರೂಪ ತನ್ನಾಮದಲ್ಲಿ ಕರೆಸುತ್ತಲಿ ಜಲರುಹೇಕ್ಷಣ ವಿವಿಧ ಕರ್ಮಗಳ ನಿರಂತರದಿ ಮಾಡಿ ತತ್ತತ್ಫಲಗಳ ಉಣ್ಣದೆ ಸಂಚರಿಸುವನು ನಿತ್ಯ ಸುಖಪೂರ್ಣ. ಪದಚ್ಛೇದ ಕೇಳಿದ್ದೇವೆ, ಅರ್ಥ ಕೇಳೋಣ. ಜಲಟ ಅಟಗತವು ಅಂತ, ಜಲದಲ್ಲಿ ಅಟ ಸಂಚಾರ ಮಾಡತಕ್ಕಂಥದ್ದು, ನೀರಿನಲ್ಲಿ ಸಂಚಾರ ಮಾಡುವ ಮೀನು, ಮೊಸಳು, ಕಪ್ಪೆ, ತಿಮಿಂಗಿಲ ಮೊದಲಾದ ಪ್ರಾಣಿಗಳಲ್ಲಿ. ಕುಕ್ಕುಟ, ಕು ಅಂದರೆ ಗೋತ್ರ, ಕು ಪೃಥ್ವಿ ಭೂಮಿ ಅಂತ, ಕು ಅಂದರೆ ಭೂಮಿ, ಅಲ್ಲಿ ಸಂಚಾರ ಮಾಡತಕ್ಕಂಥ ಕುಕ್ಕುಟ ಪ್ರಾಣಿಗಳು, ಭೂಮಿಯಲ್ಲಿ ಸಂಚಾರ ಮಾಡತಕ್ಕಂಥ ಪ್ರಾಣಿಗಳು. ಖೇಟ, ಖೇ ಅಂದರೆ ಆಕಾಶ, ಅಂತರಿಕ್ಷ, ಅಲ್ಲಿ ಸಂಚಾರ ಮಾಡತಕ್ಕಂಥ ಪಾರಿವಾಳ, ಗಿಳಿ, ಗುಬ್ಬಚ್ಚಿ, ಹದ್ದು, ಇನ್ನೂ ಅನೇಕ ಪ್ರಾಣಿಗಳು. ಆ ಎಲ್ಲ ಪ್ರಾಣಿಗಳು ಹೀಗೆ 3 ವಿಧವಾದ ಪ್ರಾಣಿಗಳು. ಅವುಗಳ ಕಳೇವರಗಳೊಳಗಿದ್ದು, ಶರೀರದ ಒಳಗಿದ್ದು ಇರ್ತಾನಲ್ಲ. ಯಾಕೆ ಕಾಣಿಸ್ಕೊಳ್ಳಲ್ಲ ಅಂದರೆ ಸಾಧನೆ ಇರಲ್ಲ, ಅದರಿಂದ ಕಾಣಿಸಿಕೊಳ್ಳಲ್ಲ. ಕಾಣಿಸಿಕೊಳ್ಳದೆ, ಅದಕ್ಕೆ ಭಾಗವತ ಅನ್ನತ್ತೆ ಅಂತರ್ಧ್ರುವಾಯ ಮನುಪಲಭ್ಯ ವರ್ತಮನೆ, ಇರ್ತಾನೆ, ಸಾಧನೆ ಇಲ್ಲದೆ ಇದ್ದವರಿಗೆ ಕಾಣಿಸ್ಕೊಳ್ಳೋದಿಲ್ಲ. ಆದ್ದರಿಂದ ತದ್ರೂಪ, ಗಿಳಿಯಲ್ಲಿ ಯಾವ ರೂಪ ಅಂದರೆ ಗಿಳಿಯ ರೂಪ, ಗಿಳಿಯಲ್ಲಿ ಯಾವ ಹೆಸರು ಅಂದರೆ ಗಿಳಿ ಅಂತಲೇ ಹೆಸರು, ಶುಕ ಅಂತಲೇ ಹೆಸರು. ತತ್ತದ್ರೂಪ ಆಯಾ ರೂಪಗಳಿಂದ ತನ್ನಾಮದಲ್ಲಿ ಆಯಾ ಹೆಸರುಗಳಿಂದಲೂ ಕೂಡ ಕರೆಸಿಕೊಳ್ತಾ ಜಲರುಹೇಕ್ಷಣ, ಜಲ ಅಂದರೆ ನೀರು, ಅಲ್ಲಿ ರುಹ ಅಂದರೆ ಬೆಳೆಯತಕ್ಕಂಥ ಕಮಲ, ಅದರಂತೆ ಈ ಕ್ಷಣ ಕಣ್ಣುಳ್ಳಂತಹ ಪರಮಾತ್ಮ ಕಮಲಾಕ್ಷ ವಿವಿಧ ಕರ್ಮಗಳ, ನಾನಾ ವಿಧವಾದ ಕರ್ಮಗಳನ್ನು ನಿರಂತರದಿ ನಿತ್ಯದಲ್ಲಿ ಮಾಡಿ, ಇಷ್ಟೆಲ್ಲ ಮಾಡಿಸ್ತಾನಲ್ಲ, ಏನಾದ್ರು ಊಟ ಮಾಡ್ತಾನಂದರೆ ತತ್ಫಲಗಳ ಉಣ್ಣದಲೇ, ಆ ಫಲಗಳನ್ನು ಉಣ್ಣೋದಿಲ್ಲ. ಯಾಕೆ ಅಂದರೆ ನಿತ್ಯ ಸುಖಪೂರ್ಣ. ನಿತ್ಯ ಅಂದರೆ ಶಾಶ್ವತವಾದ
ಸುಖದಿಂದ ಪರಿಪೂರ್ಣನಾದವನು ಪರಮಾತ್ಮ. ಅವನು ಸಂಚಾರ ಮಾಡ್ತಾನೆ. ಅದರಿಂದ ಅಥಗತವು ಅಂತ ಧಾತುವಿನಿಂದ ನೀರಿನ ಒಳಗೆ ಸಂಚಾರ ಮಾಡತಕ್ಕಂಥ ಪರಮಾತ್ಮ ಅಂತ ಅರ್ಥ. ಪ್ರಾಣಿಗಳು ಅದರೊಳಗೆ ಪರಮಾತ್ಮ ತಾನಿರ್ತಾನೆ. ಆಕಾಶದಲ್ಲಿ ಸಂಚಾರ ಮಾಡುವ ಪ್ರಾಣಿಗಳು, ಫಲವಿದು ಬಾಳುವುದಕ್ಕೆಲ್ಲೂ ಕೂಡ ಹೇಳಿದ್ದಾರೆ. ಭೂಚರ ಖೇಚರ ಜಲಚರ ಪ್ರಾಣಿಗಳಲ್ಲಿದ್ದು ಪರಮಾತ್ಮ ಅನುಗ್ರಹ ಮಾಡ್ತಾನೆ ಅಂತ. ಜಲಟ ಕುಕ್ಕುಟ ಖೇಟ ಜೀವರ ಕಳೇವರಗಳೊಳಗಿದ್ದು ಕಮಲನಯನಾಗಿರ್ತಕ್ಕಂಥ ವಾಸುದೇವ ಮಾನವರ ಶರೀರದಲ್ಲಿ ಮಾತ್ರ ಅಲ್ಲದೆ ಎಲ್ಲೆಡೆಯಲ್ಲಿರುವ ದೇವರನ್ನು ಕಾಣಬೇಕು. ಅದಕ್ಕೆ ದಾಸರು ಪ್ರತ್ಯೇಕಿಸಿ ಹೇಳ್ತಾ ಇದ್ದಾರೆ. ಜಲಟ ಜಲಚರ ಪ್ರಾಣಿಗಳಲ್ಲಿ, ಕುಕ್ಕುಟ ಭೂಚರದಲ್ಲಿ, ಕೇಚರ ತಾನು ಪರಮಾತ್ಮ ಇರ್ತಾನೆ. ಇಲ್ಲಿ ಜಲಟ ಕುಕ್ಕುಟ ಹೊಸ ಶಬ್ದವನ್ನು ದಾಸರು ಪ್ರಯೋಗ ಮಾಡ್ತಾ ಇದ್ದಾರೆ. ಕುಕ್ಕುಟ ಅಂದರೆ ಕೋಳಿ, ಅದೊಂದು ಪಕ್ಷಿ ಜಾತಿ ಆದರೂ ಆಕಾಶದಲ್ಲಿ ಸಂಚಾರ ಮಾಡೋದಿಲ್ಲ, ನೆಲದಲ್ಲೇ ಸಂಚಾರ ಮಾಡುತ್ತೆ. ಅದು ಕುಕ್ಕುಟ ಆಗಬಹುದು. ಆಕಾಶದಲ್ಲಿ ಸಂಚಾರ ಮಾಡತಕ್ಕಂಥ ಪ್ರಾಣಿಗಳು. ಹೀಗೆ ವಿವಿಧ ಕರ್ಮಗಳನ್ನು ವಾಸುದೇವ ರೂಪಿಯಾದ ಭಗವಂತ ಅದರೊಳಗೆ ತದ್ರೂಪ ತದಾಕಾರನಾಗಿದ್ದು ಆಯಾ ನಾಮಗಳಿಂದ ಕರೆಸಿಕೊಳ್ತಾನೆ. ವಿವಿಧ ಕರ್ಮಗಳು ಅಂದರೆ ಜಲಚರಗಳಲ್ಲಿ ಈಜಾಟ ಆಡೋದು, ಭೂಮಿಯಲ್ಲಿ ಸಂಚಾರ ಮಾಡೋದರಲ್ಲಿ ಓಡಾಟ ಮಾಡೋದು, ಗಗನದಲ್ಲಿ ಸಂಚಾರ ಮಾಡತಕ್ಕಂಥ ಅದರಲ್ಲಿ ಹಾರಾಟ ಮಾಡೋದು. ಆ ಪ್ರಾಣಿಗಳು ಛಾಂದೋಗ್ಯದಲ್ಲಿ ಹೇಳ್ತಾರೆ, ಆ ಪ್ರಾಣಿಗಳು ಅಲ್ಲಿ ಆಕಾಶದಲ್ಲಿ ಬೀಳದಂತೆ ಕೆಳಗೆ ಹಿಡಿದಿರೋದವನು ಅದನ್ನು ಬೀಳದಂತೆ ಪರಮಾತ್ಮನೇ ಹಿಡಿದಿರ್ತಾನೆ. ಅವು ಪ್ರಾಣಿ ಪಕ್ಷಿಗಳ ಸ್ವತಂತ್ರ ಅಲ್ಲ, ಪರಮಾತ್ಮ ಒಬ್ಬನೇ ಸ್ವತಂತ್ರನಾಗಿದ್ದು ಅವಕ್ಕೆ ಹಾರುವ ಸಾಮರ್ಥ್ಯವನ್ನು ಕೊಡ್ತಾನೆ. ಸ್ವತಂತ್ರವಾಗಿ ಪರಮಾತ್ಮ ಅವುಗಳಲ್ಲಿದ್ದು ಆಯಾ ಕರ್ಮಗಳನ್ನು ಮಾಡ್ತಾನೆ. ತನ್ನ ಪೂಜಾರೂಪವಾಗಿ ತಾನೇ ಮಾಡಿ ಅವುಗಳ ಫಲವನ್ನು ತಾನು ಊಟ ಮಾಡೋದಿಲ್ಲ. ಯಾಕೆಂದರೆ ಅದು ನಿಷ್ಫಲ ಕರ್ಮ ಪರಮಾತ್ಮನಿಗೆ, ಅದರಿಂದ ಯಾವ ಅದೃಷ್ಟವೂ ಹುಟ್ಟೋದಿಲ್ಲ. ಆದ್ದರಿಂದ ಪರಮಾತ್ಮ ಆ ಕರ್ಮಗಳ ಫಲಗಳನ್ನು ಉಣ್ಣದೆ ನಿತ್ಯ ಸುಖ ಪೂರ್ಣ ಸದಾ ಸಚ್ಚಿದಾನಂದಮಯನಾದ್ದರಿಂದ ಕರ್ಮದಿಂದ ಅವನಿಗೆ ಸುಖ ಬರಬೇಕಿಲ್ಲ, ದುಃಖವೂ ಬರೋದಿಲ್ಲ ಪರಮಾತ್ಮನಿಗೆ. ಅದಕ್ಕೆ ದ್ವಾಸುಪರ್ಣ ಸಯುಜಾ ಸಖಾಯ ಸಮಾನಂ ವೃಕ್ಷಂ ಪರಿಷಸ್ವ ಜಾತೆ ತಯೋರನ್ಯ ಪಿಪ್ಪಲಂ ಸ್ವಾದ್ವತ್ತಿ ಅನಶ್ನನ್ನನ್ಯೋ ಅಭಿಚಾಕಶೀತಿ ಹಂಟಿಂದಕ್ಕಿ ಬಡವಾಗೈತೆ ತಿನ್ನದ ಹಕ್ಕಿ ಬಲಿತೈತಣ್ಣ. ಅಂದರೆ ಪರಮಾತ್ಮ ಮಾಡೋ ಈ ಕರ್ಮ ವ್ಯರ್ಥವೇ ಅಂತಂದರೆ ಇಲ್ಲ, ದೇವರಿಗೆ ಅದು ಬೇಕಾಗಿಲ್ಲ. ನಮಗೆ ಮಹಾಫಲಪ್ರದ, ನಮಗೆ ಅಪರೋಕ್ಷ ಜ್ಞಾನ ಬೇಕು ಎಂಬತಕ್ಕಂಥವರಿಗೆ ವಾಸುದೇವನನ್ನು ಎಲ್ಲ ಪ್ರಾಣಿಗಳಲ್ಲಿದ್ದಾನೆ ಅಂತ ತಿಳಿದು ಆ ಪ್ರಾಣಿಗಳಿಗೂ ಉಪಕಾರವನ್ನು ನಾವು ಮಾಡೋದರಿಂದ ಜ್ಞಾನಪೂರ್ವಕವಾಗಿ ಪ್ರಾಣಿಗಳಿಗೆ ಸಂತೋಷವನ್ನು ಕೊಡಬೇಕು. ಆಗ ಅದರೊಳಗಿರ್ತಕ್ಕಂಥ ಪರಮಾತ್ಮ ವಾಸುದೇವ ಸಂತೋಷಗೊಳ್ತಾನೆ. ಅದಕ್ಕೆ ಭಗವಂತ ಗೀತೆಯಲ್ಲಿ ಹೇಳ್ತಾನೆ, ಆರು ವೃಕ್ಷೋರ್ಮುನೇರ್ಯೋಗಂ ಕರ್ಮಕಾರಣ ಮುಚ್ಯತೆ ಯೋಗಾರೂಢಸ್ಯ ತಸ್ಯೈವ ಶಮಕಾರಣ ಮುಚ್ಯತೆ. ಆದ್ದರಿಂದ ಆ ಪ್ರಾಣಿಗಳಲ್ಲಿದ್ದ ಭಗವಂತನ ಉಪಾಸನೆಯನ್ನು ಮಾಡಿ ಪ್ರಾಣಿಗಳಿಗೆ ಉಪಕಾರವನ್ನು ಮಾಡಬೇಕು. ಕೊಂದು ತಿನ್ನಬಾರದು ಪ್ರಾಣಿಗಳನ್ನು ವ್ಯರ್ಥವಾಗಿ. ಆ ಪ್ರಾಣಿಗಳಿಗೆ ಕೊಡುವಷ್ಟು ಪುಣ್ಯ ನಮ್ಮಲ್ಲಿದ್ದರೆ ನಾವು ಅದನ್ನು ಕೊಲ್ಲಬೇಕು. ಕೇವಲ ದೇಹ ಭೋಗಕ್ಕೋಸ್ಕರವಾಗಿ ಪ್ರಾಣಿವಧೆಯನ್ನು ಮಾಡಿದರೆ ನರಕದಲ್ಲಿ ಅವು ನಮ್ಮನ್ನು ಬಂದು ಕಚ್ಚುತ್ತಾವೆ, ಭಯಂಕರ ದುಃಖವನ್ನು ಕೊಡ್ತಾವೆ. ಅದನ್ನು ಮಾಡಬಾರ್ದು. ಹಾಗಾಗಿ ಪ್ರಾಣಿಗಳ ಸಂಹಾರವನ್ನು ಮಾಡಬಾರದು. ತಸ್ಯ ಪ್ರಾಣ್ಯುಪಕಾರೇಣ ಸಂತುಷ್ಟೋ ಭವತೀಶ್ವರ. ಹೀಗೆ ಪರಮಾತ್ಮ ಆ ಪ್ರಾಣಿಗಳಲ್ಲಿದ್ದಾನೆ ಅಂತ, ಅದು ದೇವರ ಪೂಜೆ ಅಂತ ನಮಗೆ ಆ ಪ್ರಾಣಿಗಳು ಸಿಕ್ಕಾಗ, ಲಭ್ಯವಾದಾಗ, ಅವುಗಳಿಗೆ ನಮ್ಮಿಂದ ಉಪಕಾರ ಬಯಸಿದಾಗ, ಬೇಕಾದಾಗ ನಾವು ಅದನ್ನು ಮಾಡಬೇಕು. ಅದರಿಂದ ಪರಮಾತ್ಮನು ಸಂತೋಷ ಪಡ್ತಾನೆ, ಅದು ಜ್ಞಾನಕ್ಕೆ ಕಾರಣವಾಗತ್ತೆ. ಅಲ್ಲಿಯೂ ದೇವರನ್ನು ಸಂತೋಷಪಡಿಸಿದರೆ ದೇವರು ಸಂತುಷ್ಟನಾಗಿ ನಮಗೆ ಜ್ಞಾನವನ್ನು ಕೊಡ್ತಾನೆ. ಆದ್ದರಿಂದ ನಾಡೀಸ್ಥನಾಗಿರ್ತಕ್ಕಂಥ ಭಗವದ್ರೂಪದ ಉಪಾಸನೆ ಇದು ನಿಷ್ಕಾಮ ಕರ್ಮ, ಇದು ಸಕಾಮ ಅಲ್ಲ. ಅದನ್ನು ಕೇವಲ ಜ್ಞಾನದ ಉತ್ಪತ್ತಿಗೋಸ್ಕರವಾಗಿ ಜ್ಞಾನದ ಹಂಬಲದಿಂದ ಮಾಡಬೇಕು. ಆದ್ದರಿಂದ ಉಪಾಸಕನಾಗಿರ್ತಕ್ಕಂಥವನು ತನ್ನ ಶರೀರದಲ್ಲಿ ನಾಡಿಯ ಒಳಗಿರುವ ಉಪಾಸನೆ, ಭಗವಂತನ ಉಪಾಸನೆ ಮಾಡುವಾಗ ಆ ಉಪಾಸನೆಗೆ ಬಲವನ್ನು ಕೊಡುವಂತೆ ಜಲಟ ಕುಕ್ಕುಟ ಖೇಟಗಳಲ್ಲಿ ವಾಸುದೇವ ಇದ್ದಾನೆಂತ ದೇವರನ್ನು ಸಂತೋಷಪಡಿಸಬೇಕು. ಆಗ ಎಲ್ಲದರ ಜ್ಞಾನ ಉಂಟಾಗಿ ದೇವರು ನಮಗೆ ಬಲದ ವರ್ಧನೆಯನ್ನು ಮಾಡುತ್ತಾನೆ. ಪರಮಾತ್ಮ ಪ್ರಾಣಿಗಳಲ್ಲಿರ್ತಾನೆ, ವಿವಿಧ ಕರ್ಮಗಳನ್ನು ಪ್ರಾಣಿಗಳ ಉಪಕಾರಕ್ಕಾಗಿ ಮಾಡ್ತಾನೆ ಅಂತ
ಸಾಧಕನಾದವನು ಜ್ಞಾನಕ್ಕೋಸ್ಕರವಾಗಿ ಉಪಾಸನೆಯನ್ನು ಮಾಡಬೇಕು. ಅಪರೋಕ್ಷ ಜ್ಞಾನಿಯೂ ಕೂಡ ಈ ಉಪಾಸನೆಯನ್ನು ಮಾಡಿದರೆ ಮೋಕ್ಷದಲ್ಲಿ ಅವನಿಗೆ ಆ ಅನುಭವಿಸುವ ಸ್ವರೂಪಾನಂದದ ವೃದ್ಧಿ ಅವನಿಗಾಗತ್ತೆ. ಇದು ಸಾಧಕನಿಗೆ ಮಾಡಬೇಕಾದ ಪರಮಾದ್ಭುತವಾದ ತಸ್ಯ ಪ್ರಾಣ್ಯುಪಕಾರೇಣ. ಯಾರಿಗಾದ್ರೂ ಒಂದು ಉಪಕಾರ ಮಾಡಿದರೆ ದೇವರು ಸಂತೋಷ ಪಡಲಿ ಅಂತ ಮಾಡಬೇಕು. ನಮ್ಮ ಉಪಕಾರಕ್ಕಾಗುತ್ತಾರೆ, ಮುಂದೆ ನಮಗೆ ಉಪಕಾರ ಕೊಟ್ಟಿದ್ದಾರೆ ಮಾಡಿದ್ದಾರೆ ಅಂತಲ್ಲ, ಒಳಗಿರುವ ದೇವರು ನಿಂತು ಉಪಕಾರ ಮಾಡಿಸಿದ್ದಾನೆ ಎನ್ನುವ ಜ್ಞಾನ ಇರಬೇಕು ನಮಗೆ. ಹೇಳ್ರಿ, ಹೊರಗಡೆ ಇದ್ದ ಮನುಷ್ಯನಿಗೆ ಒಂದು ಥ್ಯಾಂಕ್ಸ್ ಹೇಳ್ರಿ. ಆದರೆ ಅಂತರಂಗದಲ್ಲಿ ಇದರಿಂದ ಭಗವಂತ ಪ್ರೀತನಾಗುವಂದ್ರೆ ಏನು ಸಂತೋಷ ಪಡ್ತಾನಲ್ವ. ಬೀಗರನ್ನು ಕರಿತೀವಿ, ಅಳಿಯನ್ ಕರಿತೀವಿ, ಅಳಿಯನಿಗೆ ಬೇಕಾದಷ್ಟು ಮಾಡ್ತೀವಿ, ಬೀಗರಿಗೆ ಬೇಕಾದಂಗೆ ಬಟ್ಟೆ ಬರೆ ಕೊಡ್ತೇವೆ, ಅವರ ಬಂಧುಗಳಿಗೆಲ್ಲ ಊಟ ಹಾಕ್ತೇವೆ, ಎಲ್ಲರೂ ಬಂದ್ರಿ ಸಂತೋಷ ಅಂತ ಹೇಳ್ರಿ. ಅಂತರಂಗದಲ್ಲಿ ಇಷ್ಟು ಜನರ ಒಳಗೆ ಇದ್ದು ಭಗವಂತ ಇಷ್ಟು ರೂಪಗಳಿಂದ, ಇಷ್ಟು ನಾಮಗಳಿಂದ, ಇಷ್ಟು ಪರಮಾತ್ಮ ಇದ್ದು ಊಟ ಮಾಡಿದ ಪರಮಾತ್ಮ ನೀ ಸಂತೃಪ್ತನಾಗು, ಇಷ್ಟು ಜನರಲ್ಲಿ ಊಟ ಮಾಡಿದ ಭಗವಂತ ನೀ ಸಂತೃಪ್ತನಾಗು ಅಂದರೆ ಪರಮಾತ್ಮ ಅದರಿಂದಲೂ ಸಂತೃಪ್ತನಾಗುತ್ತಾನೆ, ಜ್ಞಾನದ ಅಭಿವೃದ್ಧಿಯನ್ನು ಕೊಡ್ತಾನೆ. ಆದ್ದರಿಂದ ಎಲ್ಲರಲ್ಲಿ ಭಗವಂತನನ್ನು ಕಂಡು ಈ ಉಪಾಸನೆಯನ್ನು ಮಾಡಬೇಕು. ಬರೀ ನಾಡಿಸ್ಥನಾದ ಭಗವಂತನ ಉಪಾಸನೆಗೆ ವಿಘ್ನ ಬಾರದಂತೆ ಜ್ಞಾನದ ಅಭಿವೃದ್ಧಿಗೋಸ್ಕರವಾಗಿ ಈ ರೀತಿಯಾದ ಉಪಾಸನೆ ಬೇಕು ಎಂಬುದನ್ನು ಜಗನ್ನಾಥದಾಸರು ಜಲಟ ಕುಕ್ಕುಟ ಖೇಟ ಜೀವರ ಕಳೇವರಗಳೊಳಗಿದ್ದು ಕಾಣಿಸಿಕೊಳ್ಳದೆ ತತ್ತದ್ರೂಪ ನಾಮದಲ್ಲಿ ಕರೆಸುತ್ತಲೀ ಜಲರು ಹೇಕ್ಷಣ ವಿವಿಧ ಕರ್ಮಗಳ ನಿರಂತರದಿ ಮಾಡಿ ತತ್ತತ್ಫಲಗಳನ್ನುಣ್ಣದಲೆ ಸಂಚರಿಸುವನು ನಿತ್ಯ ಸುಖಪೂರ್ಣ. ಹೀಗೆ ದೇವರಿಗೆ ಪರಮಾತ್ಮನಿಗೆ ಅದನ್ನು ಮಾಡಿದ್ದನ್ನು ಒಪ್ಪಿಸಿಬಿಟ್ರೆ ಪರಮಾತ್ಮ ಸಂತುಷ್ಟನಾಗುತ್ತಾನೆ. ಇಷ್ಟು ದೊಡ್ಡ ಉಪಾಸನೆಯನ್ನು ಹೇಳಿಕೊಟ್ಟ ಜಗನ್ನಾಥದಾಸರು ಆ ಉಪಾಸನೆ ಮಾಡೋನಿಗೆ ಒಂದು ಕಿವಿ ಮಾತು ಹೇಳ್ತಾರೆ. ಇಷ್ಟೆಲ್ಲ ಮಾಡ್ತೀಯಲ್ಲ, ಇದನ್ನು ಮಾಡುವಾಗ ನಿನ್ನ ಸ್ಥಿತಿ ಪ್ರಪಂಚದಲ್ಲಿ ಹೇಗಿರಬೇಕು, ನಿನ್ನ ಇತಿಮಿತಿಗಳೇನು, ಜನರ ಜೊತೆಗೆ ನೀನು ಹೇಗಿರಬೇಕು ಅನ್ನೋದನ್ನು ಈ ಮುಂದಿನ ಪದ್ಯದಲ್ಲಿ ಜಗನ್ನಾಥದಾಸರು ಹೇಳ್ತಾರೆ. ಉಪಾಸನೆಯನ್ನು ಮಾಡಿದ್ದನ್ನು ಜನರಿಗೆ ತಿಳಿಯಲಿ ಅಂತ ಉಪಾಸನೆ ಮಾಡಬೇಡ. ಉಪಾಸನೆ ಮಾಡುವಾಗ ಜನ ನನ್ನನ್ನು ಗುರುತಿಸಲಿ ಅಂತ ಮಾಡಬೇಡ. ತುಂಬ ವಿಘ್ನ ಬರುತ್ತದರಿಂದ, ಭಯಂಕರ ಹಾನಿಯಾಗತ್ತೆ, ಅದರಿಂದ ನಿನ್ನ ಪುಣ್ಯದ ಹ್ರಾಸವೂ ಆಗತ್ತೆ. ಅದಾಗಬಾರದು ಅಂತ ದಾಸರಾಯರು ಸಜ್ಜಗರಿಗೆ ಶಿಕ್ಷಾ ಮಾಡ್ತಾ ಇದ್ದಾರೆ, ಕಿವಿಮಾತನ್ನು ಹೇಳ್ತಾ ಇದ್ದಾರೆ. ತಿಳಿದುಪಾಸನೆ ಗೈವು ತೀಪರಿ ಮಲಿನನಂತಿರು ದುರ್ಜನರ ಕಂಗಳಿಗೆ ಗೋಚರಿಸದೆ ವಿಪಶ್ಚಿತರೊಡನೆ ಗರ್ವಿಸದೆ ಮಳೆ ಬಿಸಿಲು ಹಸಿದೃಶ ಜಯಾ ಜಯ ಖಳರ ನಿಂದೆ ಭಯಗಳಿಗಳು ಕದಲೆ ಮದ್ದಾನ ಎಂದದಿ ಚರಿಸುಧರೆಯೊಳಗೆ. ಎಷ್ಟು ಸುಂದರವಾದ ಉಪದೇಶ. ಹರಿಕಥಾಮೃತ ಸಾರವನ್ನು ಹಾಗೇ ಓದ್ತಾ ಇದ್ದರೂ ಕೂಡ ಆನಂದವಾಗತ್ತೆ. ಭಾಳ ಸರಿ ಹೇಳ್ತಾ ಇರ್ತೀನಿ ನಾನು, ಓದಿ ಅಹಂಕಾರಕ್ಕೊಳಗಾಗೋದಕ್ಕಿಂತ ಓದ್ದೇ ಇರೋದು ವಾಸಿ. ಓದಿ ತಿಳಿಯದೇ ಇರತಕ್ಕಂಥ ದಡ್ಡನಂತೆ ಇರಬೇಕು, ತಿಳಿದ ಜ್ಞಾನಿಗಳ ಜೊತೆಗೆ ವಿನಯದಿಂದ ವರ್ತಿಸಬೇಕು. ತದ್ವಿಧಿ ಪ್ರಣಿಪಾದೇನ ಪರಿಪ್ರಶ್ನೆಯನ ಸೇವೆಯ, ಹರಿದು ಹೋಗಬೇಕು ಸಜ್ಜನರ ಬಳಿಯಲ್ಲಿ, ದುರ್ಜನರ ಸಂಘಕ್ಕೆ ಒಳಗಾಗಬಾರದು. ತಿಳಿದುಪಾಸನೆ ಗೈವು ತೀಪರಿ ಮಲಿನನಂತಿರು ದುರ್ಜನರ ಕಂಗಳಿಗೆ ಗೋಚರಿಸದೆ ವಿಪಶ್ಚಿತರೊಡನೆ ಗರ್ವಿಸದೆ ಮಳೆ ಬಿಸಿಲು ಹಸಿದೃಶ ಜಯಾ ಜಯ ಖಳರ ನಿಂದೆ ಭಯಗಳಿಗಳು ಕದಲೆ ಮದ್ದಾನ ಎಂದದಿ ಚರಿಸು ಧರೆಯೊಳಗೆ. ಪದಚ್ಛೇದ. ತಿಳಿದು ಉಪಾಸನೆ ಗೈವುತ ಈ ಪರಿ ಮಲಿನನಂತೆ ಇರು ದುರ್ಜನರ ಕಂಗಳಿಗೆ ಗೋಚರಿಸದೆ ವಿಪಶ್ಚಿತರೊಡನೆ ಗರ್ವಿಸದೆ ಮಳೆ ಬಿಸಿಲು ಹಸಿ ತೃಷೆ ಜಯ ಅಜಯ ಖಳರ ನಿಂದ ಅನಿಂದೆ ಭಯಗಳಿಗೆ ಅಳುಕದಲೆ ಮದ್ದಾನ ಎಂದದಿ ಚರಿಸು ಧರೆಯೊಳಗೆ. ಈ ಪರಿ ತಿಳಿದು ಉಪಾಸನೆ ಗೈವುತ. ಈ ರೀತಿಯಾಗಿ ಹಿಂದೆ ಹೇಳಿದ ರೀತಿಯಲ್ಲಿ ಹಿಂದೆ ಏನು 17 ಪದ್ಯಗಳಿಂದ ಹೇಳಿದ್ವಿ ಅದರಿಂದ ತಿಳಿದು ಉಪಾಸನೆಯನ್ನು ಮಾಡ್ತಾ ದುರ್ಜನರ ಕಂಗಳಿಗೆ ಗೋಚರಿಸದೆ, ಇವನು ಹೀಗೆ ಉಪಾಸನೆ ಮಾಡ್ತಕ್ಕಂಥ ಯೋಗಿ ಅಂತ
ಯಾರಿಗೂ ನಿನ್ನ ಬಗ್ಗೆ ಗೊತ್ತಾಗಬಾರದು. ಪಬ್ಲಿಕ್ಕಲ್ಲಿ ಕೂತ್ಕೊಂಡು ನಾನು ಹೀಗೆ ಮಾಡ್ತೀನಿ, ಇಂಥ ಉಪಾಸನೆ ಮಾಡ್ತೀನಿ, ಹೀಗೆಲ್ಲ ನಾಡಿಸ್ತ ಭಗವಂತನ ಉಪಾಸನೆ ಮಾಡ್ತೀನಿ, ಹೀಗೆಲ್ಲ ಮಾಡಬೇಕು ಅಂತ ಯಾರಿಗೂ ಹೇಳಬೇಡ. ಆದರೆ ಜ್ಞಾನಿಗಳು ಬಂದಾಗ ಗರ್ವ ಪಡಬೇಡ. ನಿಮ್ಗೆ ಗೊತ್ತೇನ್ರಿ ಇದೆಲ್ಲ ನೀವು ಮಾಡ್ತೀರಾ ಅಂತ ಅನ್ನಬೇಡ. ವಿಪಶ್ಚಿತರೊಡನೆ ಜ್ಞಾನಿಗಳ ಸನ್ನಿಧಾನದಲ್ಲಿ ಗರ್ವಿಸಬೇಡ. ನಾನು ಜ್ಞಾನಿ ಅಂತ ಗರ್ವ ಪಡಬೇಡ. ಗರ್ವಪಟ್ಟರೆ ಸಾಧನೆ ಹೋಗಿಬಿಡುತ್ತೆ, ಪುಣ್ಯ ಹೋಗಿಬಿಡುತ್ತೆ. ಗರ್ವ ಬರಬಾರದು. ಇಂದ್ರನ ಜೊತೆಯಲ್ಲಿ ಯಯಾತಿ ರಾಜ ಸ್ವರ್ಗದಲ್ಲಿ ಮಾತಾಡ್ತಾ ಕೂತಿದ್ದ. ಇಂದ್ರದೇವರು ಕೇಳಿದ್ರಂತೆ ಯಯಾತಿಯನ್ನು, ನಿನ್ನಷ್ಟು ಯಜ್ಞ ಯಾಗಗಳನ್ನು ಯೂಪಸ್ತಂಭಗಳನ್ನು ನೆಟ್ಟವರು ಯಾರು ಇದ್ದಾರಾ ಅಂತ ಭೂಮಿಯಲ್ಲಿ. ಯಾರಿದ್ದಾರೆ ನನಗೆ ಸರಿಸಮಾನರು ಅಂದ. ಇಂದ್ರ ಅಂದ, ಪಥ ಅಂದ, ಕೆಳಗೆ ಬೀಳು ಅಂದ. ಅಹಂಕಾರ ಬಂದರೆ ಕೆಳಗೆ ಬಿದ್ದು ಹೋಗಿಬಿಡ್ತೀವಿ. ಅಹಂಕಾರ ಬರಬಾರದು. ಆದ್ದರಿಂದ ಮಲಿನನಂತಿರು. ನಾನು ಏನೂ ತಿಳಿಯದೇ ಇದ್ದವನು ಅಂತ ಜ್ಞಾನಶೂನ್ಯನಾಗಿ ವಿಪಶ್ಚಿತರ ಜೊತೆಗಿರು. ಜೊತೆಗೆ ಇದೆಲ್ಲ ನಿನಗೆ ಬರಬೇಕು. ಮಳೆ ಬಂದರೆ ಬೈಯೋದು, ಬಿಸಿಲು ಬಂದರೆ ಕೆಟ್ಟ ಬಿಸಿಲು ಅನ್ನೋದು, ಹಸಿವೆಯನ್ನು ತಾಳದೇ ಇರೋದು, ಬಾಯಾರಿಕೆಯಿಂದ ತೊಂದರೆಗೊಳಗಾಗೋದು, ಮಳೆ ಬಿಸಿಲು ಹಸಿವೆ ತೃಷಿ ಬಾಯಾರಿಕೆ ಜಯಾಪಜಯಗಳಿಗೆ ಅಯೋಗ್ಯರು ಬೈದಾಗ ಖಳರು ಅಯೋಗ್ಯರ ನಿಂದ ಅಂದರೆ ದೂಷಣ, ಅನಿಂದ ಅಂದರೆ ಯಾರು ಹೊಗಳಿದರೆ ಅದು ಭೂಷಣ ಅಂತ ತಿಳ್ಕೋಬೇಕು. ಭಯ ಅನಿಂದ ಇವುಗಳಿಗೆ ಅಳುಕದಲೆ ಭಯ ಪಡದೆ ಅಂದರೆ ದೂಷಣಾದಿಗಳಿಂದ ಬೈದದ್ದರಿಂದ ಕೊರಗದೆ, ಹೊಗಳಿದ್ದರಿಂದ ಹಿಗ್ಗದೆ, ಧರೆಯೊಳಗೆ ಭೂಮಿಯಲ್ಲಿ ಮದ್ದಾನೆ ಎಂದದಿ ಆನೆ ಮುಂದೆ ನೀ ತುಂಬ ಚೆನ್ನಾಗಿದ್ದೀಯಾ, ನಿನ್ನ ಕಪ್ಪು ಬಣ್ಣ ಚೆನ್ನಾಗಿದೆ, ನಿನ್ನ ಸೊಂಡ್ಲು ಚೆನ್ನಾಗಿದೆ, ನಿನ್ನ ಕಾಲು ಚೆನ್ನಾಗಿದೆ, ನೀ ಚೆನ್ನಾಗಿ ಕೂಗಿಡ್ತೀಯಾ, ಏನು ಅರ್ಥ ಆಗಲ್ಲ. ತುಂಬ ದಪ್ಪಗಿದ್ಯಾ, ಕೊಳಕಾಗಿದ್ಯಾ, ದಪ್ಪು ಚರ್ಮ ನಿನ್ನದು ಅಂತ ಆನೆ ಮುಂದಂದರೆ ಆನೆಗೇನಾದ್ರು ಬೇಜಾರಾಗತ್ತಾ? ಏನು ಅರ್ಥ ಆಗಲ್ಲ. ನಿಂಗೆ ಅರ್ಥ ಆಗತ್ತೆ, ಆದರೆ ನೀನು ಅದನ್ನು ಮನಸ್ಸಿಗೆ ಹಚ್ಕೋಬೇಡ. ಅದಕ್ಕೆ ಹೇಳ್ತಾರೆ, ಅತೃಣೇ ಪತಿತೋ ವನ್ನಿಹಿ ಸ್ವಯಮೇವೋಪಶಾಮ್ಯತಿ. ಹುಲ್ಲಿಲ್ಲದೆ ಇದ್ದ ಜಾಗದಲ್ಲಿ ಬಿದ್ದ ಬೆಂಕಿ ಸ್ವಲ್ಪ ಹೊತ್ತು ಉರಿಯತ್ತೆ, ಆಮೇಲೆ ತಣ್ಣಗಾಗಿ ಬಿಡುತ್ತೆ. ಅದಕ್ಕೇನಾರು ಮತ್ತೆ ಹುಲ್ಲು ಹಾಕಿದರೆ ಅದು ಉರಿಯತ್ತೆ. ಹಾಗೆ ತಲೆ ಕೊಡು ಹೋಗಿಬಿಡ್ಬೇಕು ನಾವು. ಯಾರು ಏನೇ ಆಗಲಿ ಆ ತಲೆಯಲ್ಲಿ ಇಟ್ಕೋಬಾರ್ದು ಅದನ್ನು. ಅಂದವರಿಗೆಲ್ಲ ಅಂದಣವೇರಲಿ ಅಂತ ದಾಸರು ಹೇಳ್ತಾರೆ. ನಿಂದಕರಿರಬೇಕು ಇರಬೇಕು ನಿಂದಕರಿರಬೇಕು, ಹಂದಿ ಕೇರಿಯೊಳಗಿದ್ದರೆ ಹೆಂಗೆ ಶುದ್ಧಿಯೋ ಹಾಗೆ ನಿಂದಕರಿರಬೇಕು. ಬೈದೆ ಬೈಲಿ, ಮರ್ಯಾದೆ ಮಾಡಿದರೆ ಇಟ್ಟಾಂಗೆ ಇರುವೇನೋ ಹರಿಯೇ. ನರಯಾನದುಳು ಕ್ಷಣ ನರವರ ನೆನೆಸುವಿ, ಹೊರಛತ್ರ ಚಾಮರ ಹಾಕಿಸುವಿ, ಕರುಣಾನಿಧೇ ನಿನ್ನ ಕರುಣಾ ತಪ್ಪಿದ ಮೇಲೆ ಚರಣಾಭರಣ ಪಾದ ರಕ್ಷ ದೊರಕತು. ದೇವರು ಕೊಟ್ಟಾಗ ಅನುಭವಿಸಿದಾಗ ಗರ್ವ ಪಡಬೇಡ. ಕೊಡದೇ ಇದ್ದಾಗ ಸುಮ್ಮನೆ ಇರು. ನಿನ್ನ ಪ್ರಾರಬ್ಧ ಕರ್ಮವಾಗಿ ನಡೀತಾ ಇರುತ್ತೆ. ಅದಕ್ಕೆ ಚಿಂತನೆ ಮಾಡ್ತಾ ನಿನ್ನ ಪ್ರಾರಬ್ಧ ಕರ್ಮಕ್ಕೆ ಮನಸೋಲಬೇಡ, ಎಚ್ಚೆತ್ತು ಇರು ಕಂಡೆ ಮನವೇ. ಎಚ್ಚರವಾಗಿರು. ಪರಮಾತ್ಮ ನಿಂಗೆ ಕೊಡ್ತಾನೆ ಹೊರತು ಅವನಾಗಿ ಕಡಿಮೆ ಮಾಡೋದು ಜಾಸ್ತಿ ಮಾಡೋದು ಯಾವುದು ಮಾಡೋದಿಲ್ಲ. ಆದ್ದರಿಂದ ಮದ್ದಾನೆ ಎಂದದಿ ಸಂಚಾರ ಮಾಡಿಕೊಂಡಿರಬೇಕು ಅಂತಂದರೆ ಅವಧೂತನಂತೆ ಧ್ವನಿ ಕಂಪನೆ. ಬಟ್ಟೆಯಲ್ಲಿ ನೀರಿದ್ರೆ ಏನು ಮಾಡ್ತೀವಿ? ಹಿಂಡದ ಮೇಲೆ ಒಮ್ಮೆ ಝಾಡಿಸಿ ಬಿಡ್ತೀವಿ. ಹಾಗೆ ಯಾರು ಏನಂದರೂ ಕೂಡ ಬಟ್ಟೆ ಝಾಡಿಸ್ಕೊಂಡು ಹೋಗೋದು ಅಂತಾರೆ. ಕಿವಿ ಕೊಡುಕೊಂಡು ಹೋಗಿಬಿಡೋದು, ಏನು ಕೇಳೋದಿಲ್ಲ. ಅದಕ್ಕೆ ಹೇಳ್ತಾರೆ, ಬಾಹ್ಯಾಂತರ್ಭಜನೋ ಹ್ಯತ್ರ ಸಾಧುರ್ವೈ ದುರ್ಜನೇರಿತೈಹಿ ವಚೋಭಿರ್ಭಿನ್ನಮಾತ್ಮಾನಂ ಯಂ ಸಮಾಧಾತುಮೀಶ್ವರ. ಯಾರೇ ಬೈಲಿ ಏನೇ ಬೈಲಿ, ಬೇಕಾದ್ದಾಗಲಿ, ಹೊರಗಡೆಯಿಂದ ಒಳಗಡೆಯಿಂದ ಬೇಕಾದ ದುಃಖ ಆಗಲಿ, ಯಾವುದಕ್ಕೂ ಅಳಕಬಾರದು. ನೋದ್ವಿಜೇತ್ ಜನಾಧೀರ ಬುಧೋ ಬಾಲವತ್ ಕ್ರೀಡೇತು ಕುಶಲೋ ಜಡವಚ್ಚರೇತ್ ಅಂತ ಮಕ್ಕಳಿಗೆ ಬಂದವರು ಹೋದದ್ದವರ ಬಗ್ಗೆ ಹೇಗೆ ಅಳಕು ಬಂದದ್ದರಿಂದ ಭಯ, ಹೋದದ್ದರಿಂದ ಸಂತೋಷ ಎರಡೂ ಹೇಗಿರೋದಿಲ್ಲೋ ಹಾಗೆ ನೀ ಇರಬೇಕು ಅನ್ನುವುದನ್ನು. ನೀನು ಮಲಿನನಂತಿರು. ಸ್ವತಃ ಪರಮಾತ್ಮ ಪರಿಶುದ್ಧ. ಅವನ ವಿಶೇಷ ಸನ್ನಿಧಾನದಿಂದ ನಮ್ಮಲ್ಲೂ ಕೂಡ ಶುದ್ಧಿಯನ್ನು ಕೊಡ್ತಾನೆ. ತನ್ನನ್ನು ಚಿಂತನೆ ಮಾಡತಕ್ಕಂಥವರ ಎದೆಯೊಳಗೆ ಪರಮಾತ್ಮ ವಿಶೇಷ ಸನ್ನಿಧಾನವನ್ನು ಇಟ್ಟಿರ್ತಾನೆ. ಅವನ ಚಿಂತನೆ ಮಾಡಿದರೆ ನಮಗೆ ಅಂತಃಶುದ್ಧಿ ಆಗತ್ತೆ, ಬಹಿಶುದ್ಧಿ ಆಗತ್ತೆ. ಸ್ಮರೇತ್ ಪುಂಡರೀಕಾಕ್ಷನ್ ಸಬಾಹ್ಯಾಭ್ಯಂತರ ಶುಚಿ. ದೇವರ ಸ್ಮರಣೆ ಮಾಡು. ಯಾರು ಅಂದದ್ರಿಂದ ಹೊಗಳಿದ್ದರಿಂದ ನಿಂದನ ಸ್ತವ ಸತ್ಕಾರ ನೆಕ್ಕಾರಾರ್ಥಂ ಕಲೇವರಂ ಪ್ರಧಾನ ಪರಯೋ ರಾಜನ್ನ ವಿವೇಕೇನ ಕಲ್ಪಿತಂ ನಿಂದ ತದಭಿಮಾನೇನ ದಂಡಪಾರುಷ್ಯಯೋರಪಿ. ಭಾಗವತದಲ್ಲಿ ನಾರದರಂತಾರೆ, ಬೈದದ್ದು ಯಾವ ದೇಹಕ್ಕೆ? ಈ ದೇಹಕ್ಕೆ. ಮೂಗು ಚೆನ್ನಾಗಿಲ್ಲ, ಕಿವಿ ಚೆನ್ನಾಗಿಲ್ಲ, ಮೈದಪ್ಪ ಇದೆ, ತಳ್ಳಗಿದೆ,
ಇದು ಕುಣಪಾತ್ಮವಾದಿಷು ಅಂತ. ದೇಹವೇ ನಾನು ಅಂತ ತಿಳ್ಕೊಂಡವನಿಗೆ ದುಃಖ. ನಾವು ದೇಹ ಅಲ್ಲ, ದೇಹದಿಂದ ಬೇರೆಯಾಗಿ ನಾವಿದ್ದೇವೆ. ಆದ್ದರಿಂದ ತನುವೇ ನಾನೆಂಬುವನು ಸತಿಸುತ್ತ ಧನಾದಿಗಳು ತನ್ನದೆಂಬುವನು ಅವನೊಬ್ಬ ದೈತ್ಯ ಅಂತಾರೆ, ಮೂರ್ಖ ಅಂತಾರೆ, ಗೋಕರನೆನಿಸುವ ಧರೆಯೊಳಗೆ. ಆದ್ದರಿಂದ ನಾವು ಅದರ ಬಗ್ಗೆ ಚಿಂತನೆ ಮಾಡಬಾರದು. ಆದ್ದರಿಂದ ದಾಸರಾಯರಂತ ಇದ್ದಾರೆ, ಜ್ಞಾನಿಯಾಗಿದ್ದು ಅಂತಃಶುದ್ಧಿ ಬಹಿಶುದ್ಧಿಗಳನ್ನು ಸಂಪಾದಿಸಿರಬೇಕು. ಜ್ಞಾನಿಯಾಗಿದ್ದವನು ದೈವೀ ಶಕ್ತಿಯನ್ನು ತನ್ನಲ್ಲಿ ತುಂಬಿಕೊಂಡಿರ್ತಾನೆ. ಅವನು ಬಯಸದೇ ಇದ್ದರೂ ಕೂಡ ಕೆಲವೊಮ್ಮೆ ಪವಾಡಗಳು ನಡೆದು ಬಿಡುತ್ತೆ ಅವನಿಂದ. ದುರ್ಜನರು ಅದರಿಂದ ಲಾಭ ಪಡೆದುಕೊಳ್ತಾರೆ. ಅದಕ್ಕೆ ಲಾಭ ಪಡೆದುಕೊಳ್ಳಲಿಕ್ಕೆ ದುರ್ಜನರು ಜ್ಞಾನಿಗಳ ಬಳಿಗೆ ಬರ್ತಾರೆ. ಅವರ ಸಂಘದಿಂದ, ದುರ್ಜನರ ಸಂಘದಿಂದ ಜ್ಞಾನಿಗೆ ಧ್ಯಾನ ತಪ್ಪಿಬಿಡುತ್ತೆ, ಉಪಾಸನೆ ಕೆಟ್ಟುಬಿಡುತ್ತೆ. ಯಾಕೆಂದರೆ ಶ್ರೀಹರಿಯ ಸನ್ನಿಧಾನ ಕಡಿಮೆ ಆಗಿಬಿಡುತ್ತೆ ಅಯೋಗ್ಯರ ಸಮಾಧಾನದಿಂದ. ಉಪಾಸನೆ ಏನಾಗತ್ತೆ, ಶಕ್ತಿಗುಂದಿ ಬಿಡುತ್ತೆ, ಸಾಧನೆ ಶೂನ್ಯವಾಗತ್ತೆ. ಇಂಥವರೆಲ್ಲರೂ ಅದಕ್ಕೆ ಜನರಿಂದ ದೂರ ಇರ್ತಾ ಇದ್ದರು, ಹೇಗೆ ಸಾಧನೆ ಮಾಡ್ತಾ ಇದ್ರು ಅಂತ ಬಹಳಷ್ಟು ಉದಾಹರಣೆಗಳನ್ನು ಕೊಡ್ತಾರಲ್ಲಿ. ಸಗರ ಮಹಾರಾಜನ ಮಗ ಅಸಮಂಜಸ ಅಂತ ಒಬ್ಬಿದ್ದ. 60,000 ಜನರ ಒಬ್ಬ, 60,001 ಜನ ಮಕ್ಕಳು ಅವನಿಗೆ. ಅದರಲ್ಲಿ ಅಸಮಂಜಸ ಒಬ್ಬ ಹೆಂಡತಿಯ ಮಗ. ಅವನು ಪೂರ್ವಜನ್ಮದಲ್ಲಿ ಯೋಗಿಯಾಗಿದ್ದ. ದುರ್ಜನರ ಸಂಘದಿಂದ ಯೋಗಭ್ರಷ್ಟನಾಗಿ ಬಿಟ್ಟಿದ್ದ. ಆದರೂ ಅಸಮಂಜಸನಾಗಿ ಬಂದಾಗ ಪೂರ್ವಜನ್ಮದ ಸ್ಮರಣೆ ಅವನಿಗಿತ್ತು. ಆದ್ದರಿಂದ ಪಶ್ಚಾತ್ತಾಪಗೊಂಡ, ಜನರಿಂದ ದೂರ ಇರ್ತಾ ಇದ್ದ. ಸಮಂಜಸವಲ್ಲದೇ ಇದ್ದ ಕೆಲಸಗಳನ್ನು ಮಾಡ್ತಾ ಇದ್ದ. ಆಟ ಆಡಲಿಕ್ಕೆ ಬಂದ ಮಕ್ಕಳನ್ನು ಕರ್ಕೊಂಡು ಹೋಗಿ ಸರಿಯೂ ನದಿಯಲ್ಲಿ ಬಿಸಾಕಿ ಬಿಡುತ್ತಿದ್ದ. ಮಗನ ಬಗ್ಗೆ ನೋಡಿದ ಸಗರ ಚಕ್ರವರ್ತಿ ಇವನನ್ನು ಹೊರಗೆ ಹಾಕಿಬಿಟ್ಟ. ಮಗನ ಬಗ್ಗೆ ದುಃಖ ಬಂತು ಸಗರ ಮಹಾರಾಜನಿಗೆ. ಇಂಥ ಕೆಟ್ಟ ಮಗ ಮಕ್ಕಳನ್ನು ನದಿಯಲ್ಲಿ ಹಾಕ್ತಾನೆ ಅಂತ. ಅವನಿಗೂ ಅದೇ ಬೇಕಾಗಿತ್ತು. ಅಸಮಂಜಸ ಊರನ್ನು ಬಿಟ್ಟು, ಅಯೋಧ್ಯೆಯನ್ನು ಬಿಟ್ಟು ಕಾಡಿಗೆ ಹೋಗುವಾಗ ತಾನು ಯಾವ ಮಕ್ಕಳನ್ನು ನೀರಲ್ಲಿ ಹಾಕಿದ್ದ ಅವರನ್ನೆಲ್ಲ ಹೊರಗೆ ತಂದು ಬದುಕಿಸಿಕೊಟ್ಟು ಹೊರಟೋದ. ಅದರಂತೆ ನಾಡೀಸ್ಥನಾದ ಭಗವದುಪಾಸನ ಮಾಡ್ತಕ್ಕಂಥ ವ್ಯಕ್ತಿ ಎಷ್ಟೇ ಜ್ಞಾನಿಯಾಗಿದ್ದರೂ ಕೂಡ, ಪರಿಶುದ್ಧನಾಗಿದ್ದರೂ ಸಹಿತ ದುರ್ಜನರ ಕಣ್ಣಿಗೆ ಕೊಳಕ ಮನುಷ್ಯ ಅಂತ ಇರಬೇಕು. ಛಾಂದೋಗ್ಯದಲ್ಲಿ ಮತ್ತೊಂದು ಕಥೆ ಬರುತ್ತೆ. ಜಾನಶ್ರುತಿ ಎಂಬತಕ್ಕಂಥ ಮಹಾರಾಜ ರೈಕ್ವ ಮುನಿಗಳ ಬಳಿಗೆ ಬರ್ತಾನೆ. ಅವರನ್ನು ಹುಡ್ಕೊಂಡು ಹೋಗ್ತಾನೆ. ಕಾಶ್ಮೀರ ನಗರದಲ್ಲಿ ಅರಮನೆಯ ಮಹಾಬಾಗಿಲಿನಲ್ಲಿ ಒಂದು ಎತ್ತಿನ ಬಂಡಿಯ ಕೆಳಗಡೆ ಏಕಾಂಗಿಯಾಗಿ ಕೂತುಕೊಂಡು ಮೈಯೆಲ್ಲ ಕಜ್ಜಿ ತುರಿಸಿಕೊಂಡು ಕೂತಿದ್ದ ರೈಕ್ವರ ಬಳಿಗೆ ಬಂದ ಜಾನಶ್ರುತಿ ಅಪಾರವಾದ ಧನವನ್ನು ಕೊಡ್ತೀನಿ ಇಂದ. ಜ್ಞಾನೋಪದೇಶ ಮಾಡಿರಿ ಅಂತ ಕೇಳಿದ. ಬೇಕಾಗಿಲ್ಲ ಅಂದ. ರಾಜ ವಿನೀತನಾಗಿ ಅವರ ಸೇವೆ ಮಾಡಿದ. ಪ್ರಸನ್ನರಾಗಿ ಜ್ಞಾನೋಪದೇಶವನ್ನು ಕೊಟ್ಟರು. ಅದರಿಂದಲೇ ಜಗನ್ನಾಥದಾಸರಂತಾರೆ, ವಿಪಶ್ಚಿತರೊಡನೆ ಗರ್ವಿಸದೆ. ಧನ ಸಿಗತ್ತೆ, ಸಾಧನ ಸಿಗಲ್ಲ. ಧನಕ್ಕೆ ಸಜ್ಜನರು ಸಿಗಲ್ಲ, ವಿನಯಕ್ಕೆ ಸಜ್ಜನರು ಸಿಗುತ್ತಾರೆ. ತದ್ವಿಧಿ ಪ್ರಣಿಪಾತೇನ ಪರಿಪೃಷ್ಟೇನ ಸೇವೆಯ ಉಪದೇಕ್ಷಂತ್ಯುತೆ ಜ್ಞಾನಂ ಜ್ಞಾನಿನಸ್ತತ್ವದರ್ಶಿನಃ ತಿಳಿವುತೀ ಪರಿಮಲಿನಂತಿರು ದುರ್ಜನರ ಕಂಗಳಿಗೆ ಗೋಚರಿಸದೆ. ಅದಕ್ಕೆ ಭರತ ಮಹಾರಾಜ ತಾನೇನು ಮಾಡ್ತಾ ಇದ್ದಾನೆ, ಹಿಂದಿನ ಜನ್ಮದಲ್ಲಿ ಋಷಭನಾಮಕ ಪರಮಾತ್ಮನ ಮಗನಾಗಿ ಹುಟ್ಟಿದ್ದಾಗ ಅಥೋ ಅಹಂ ಜನಸಂಗಾದ್ವಿಮುಕ್ತ ವಿಶಂಕಮಾನಃ ಅವಧೂತಶ್ಚರಾಮಿ. ರಹುಗಣ ಸಿಕ್ಕಾಗಂತಾನೆ, ನಾನು ಎಲ್ಲವನ್ನು ಬಿಟ್ಟು ಬಂದಿದ್ದೆ. ಹೆಂಡತಿ ಮೇಲೆ ಅಭಿಮಾನವನ್ನು, ಮಕ್ಕಳ ಮೇಲೆ ಪ್ರೇಮವನ್ನು, ಮೊಮ್ಮಕ್ಕಳ ಮೇಲೆ ಪ್ರೇಮವನ್ನು, ಅಪಾರವಾದ ಸಂಪತ್ತು, ರಾಜ್ಯ, ಕೋಶ, ದೇಹಾಭಿಮಾನ ಎಲ್ಲವನ್ನು ಬಿಟ್ಟಿದ್ದೆ. ಆದರೆ ಕೊನೆಯ ಕಾಲದಲ್ಲಿ ಜಿಂಕೆಯಲ್ಲಿ ಮನಸ್ಸನ್ನಿಟ್ಟೆ. ಸಮಾಂ ಸ್ಮೃತಿ ನರದೇಗೆ ಪಿವೀರ ಕೃಷ್ಣಾರ್ಚನ ಪ್ರಭವಾನೋ ಜಹಾತಿ ಅಥೋ ಅಹಂ ಜನಸಂಗಾದ್ವಿಮುಕ್ತ ವಿಶಂಕಮಾನಃ ಅವಧೂತಶ್ಚರಾಮಿ. ರುಹುಗಳಂತಾನೆ, ನಮ್ಮ ಭರತ ಅಂತಾನೆ, ದೇವರ ಸೇವೆಯ ಪುಣ್ಯ ಇತ್ತು. ಆ ಜಿಂಕೆಯ ಸಂಪರ್ಕದಿಂದ ನನಗೆ ಮತ್ತೆಲ್ಲಿ ಒಂದು ಜನ್ಮ ಬಂದಾಯಿತು, ಜಿಂಕೆಯ ಜನ್ಮ. ಈ ಬ್ರಾಹ್ಮಣ ಜನ್ಮ ಬಂದಾಗ ಮತ್ತೆ ನಾನು ಮದುವೆ ಮಾಡಿಕೊಂಡು ಮಕ್ಕಳನ್ನು ಪಡೆದು ಇದರಲ್ಲೇ ದುಃಖಿತನಾಗಬಾರದು ಅಂತ ಅವಧೂತಶ್ಚರಾಮಿ. ಯಾರೇನಂದ್ರು, ಯಾರು ಬೈದರು, ಕಾಳಿಕಾದೇವಿಗೆ ಬಲಿ ಕೊಡ್ತೀವಿ ಅಂತಾರೆ, ಕರ್ಕೊಂಡು ಹೋದೆ. ರಹುಗಣ ನೀನು ಪಲ್ಲಕ್ಕಿ ಹೊತ್ತುಕೊಂಡೆ.
ಹಳಸಿದ ತಂಗಳ ಅನ್ನವನ್ನು ಹಾಕಿದರು, ಹುಳಬಿದ್ದ ಅನ್ನ ಹಾಕಿದರು, ತಿಂದೆ. ನನಗೆ ಅನ್ನ ಮುಖ್ಯ ಅಲ್ಲ, ಅನ್ನದೊಳಗಿರುವ ಭಗವದ್ರೂಪದ ಮುಖ್ಯ. ಗೊತ್ತಾಯ್ತಾರ? ಹೋಗೋಣ. ಜನರ ಜೊತೆಗೆ ಸೇರಿದರೆ ಸಾಧನೆ ಆಗೋದಿಲ್ಲ, ಏಕಾಂಗಿಯಾಗಿದ್ದರೆ ಸಾಧನೆ ಆಗತ್ತೆ. ಮದ್ದಾನೆ ಎಂದದಿ ನಾವಿರಬೇಕು. ಆದ್ದರಿಂದ ವಿಪಶ್ಚಿತರೊಡನೆ ಗರ್ವಿಸದೆ. ಕಲ್ಲೂರು ಸುಬ್ಬಣಾಚಾರ್ಯ ಮನೆಗೆ ಬಂದಾಗ ವಿಜಯದಾಸರು ಅಡಿಗೆಯವನಂತೆ ಬಂದು ಮೂಲೆಯಲ್ಲಿ ಕೂತಿದ್ರು, ಅಡಿಗೆ ಮಾಡಿ ಬಂದರು. ಕೊನೆಗೆ ಪ್ರಕಟವಾಗುವ ಸಂದರ್ಭ ಬಂದಾಗ ಸುಧಾನುವಾದವನ್ನು ಮಾಡಿ ಕಲ್ಲೂರು ಸುಬ್ಬಣಾಚಾರ್ಯರಿಗೆ ವ್ಯಾಸವಿಠಲಾಂಕಿತ ಅಂಕಿತವನ್ನು ಕೊಟ್ಟು ಉದ್ಧಾರವನ್ನು ಮಾಡುತ್ತಾರೆ. ಯಾರ ಮಧ್ಯದಲ್ಲೂ ತಮ್ಮನ್ನು ಗುರುತಿಸಿಕೊಳ್ಳೋದಿಲ್ಲ, ದೂರವಾಗಿರ್ತಾರೆ ಜನರಿಂದ. ಜನರ ಮಧ್ಯದಲ್ಲಿ ಬಂದರೆ ಪವಾಡಗಳನ್ನು ನೋಡಿ, ಅಕಸ್ಮಾತ್ತಾಗಿ ನಡೆದದ್ದನ್ನು ನೋಡಿ ಪುಣ್ಯವನ್ನು ಬಯಸ್ತಾರೆ ದುರ್ಜನರು. ಅದಕ್ಕೆ ಅವರು ತೋರಿಸಲ್ಲ. ಪವಾಡ ತೋರಿಸಿ ಜನರ ಮಧ್ಯಕ್ಕೆ ಬರೋದು ಮೂರ್ಖರು. ಅದಕ್ಕೆ ಜ್ಞಾನಿಗಳು ಪವಾಡಗಳನ್ನು ತೋರಿಸಲ್ಲ. ಕೆಲವರು ಹೆಚ್ಚು ಪುಣ್ಯ ಇರುತ್ತೆ, ಅಪರೋಕ್ಷ ಜ್ಞಾನವನ್ನು, ಅದರ ಪುಣ್ಯವನ್ನು ಬೇರೆಯವರಿಗೆ ಕೊಟ್ಟು ಅವರನ್ನು ಪರಮಾತ್ಮನ ಕಡೆಗೆ ಸಜ್ಜನರು ಬರಲಿ ಅಂತ ಮಾಡ್ತಾರೆ. ರಾಘವೇಂದ್ರ ಸ್ವಾಮಿಗಳು, ಜಯತೀರ್ಥರು, ರಘೋತ್ತಮರು, ವಿಜೇಂದ್ರ ತೀರ್ಥರಂಥ ಮಹನೀಯರೆಲ್ಲ ಈ ಕೆಲಸ ಮಾಡಿದ್ದಾರೆ. ಅದರ ಜೊತೆಗೆ ದಾಸರಂತಾರೆ, ವಿಪಶ್ಚಿತರೊಡನೆ ಗರ್ವಿಸದೆ. ಜ್ಞಾನಿಗಳ ಮುಂದೆ ಗರ್ವ ಮಾಡಬಾರದು, ವಿನಯದಿಂದಿರಬೇಕು. ಆಗಲೇ ಅವರು ತತ್ವೋಪದೇಶವನ್ನು ಕೊಡ್ತಾರೆ. ಜಾನಶ್ರುತಿ ಮಹಾರಾಜ ಅವನ ವಿನಯವನ್ನು ಕಂಡೇ ರೈಕ್ವ ಮುನಿಗಳು ಅವನಿಗೆ ತತ್ವೋಪದೇಶವನ್ನು ಕೊಡ್ತಾರೆ. ಅಹಂಕಾರ ತೋರಿಸಿದ್ರೆ ಏನಾಗತ್ತೆ ಅಂದರೆ ನಷ್ಟ ನಮಗೆ. ಇಂದ್ರ ವಿರೋಚನ ಇಬ್ಬರೂ ಬ್ರಹ್ಮದೇವರ ಬಳಿಯಲ್ಲಿ ವಿದ್ಯಾಭ್ಯಾಸ ಮಾಡ್ತಾರೆ. ಆದರೆ ಇಂದ್ರ ಜೀವಬ್ರಹ್ಮರು ಬೇರೆ, ಜೀವರಿಗೆ ಪರಮಾತ್ಮನಿಗೆ ಭೇದ ಇದೆ ಅಂತ ತಿಳಿಯುತ್ತಾರೆ. ವಿರೋಚನ ಅಭೇದ ಜ್ಞಾನವನ್ನು ನಾನೇ ದೇವರು ಅಂತ ತಿಳಿದು ಅಹಂಕಾರವನ್ನು ಸಂಪಾದನೆ ಮಾಡಿ ವಿದ್ಯಾಭ್ಯಾಸವನ್ನೇ ನಿಲ್ಲಿಸಿದ. ಇಂದ್ರ ವಿನೀತನಾಗಿ ವಿದ್ಯಾಭ್ಯಾಸವನ್ನು ಮುಂದುವರಿಸಿ ಮಹಾಜ್ಞಾನಿಯಾದ ಅಂತ ಛಾಂದೋಗ್ಯೋಪನಿಷತ್ತಿನಲ್ಲಿ ನಾವು ಇದನ್ನು ಕೇಳ್ತೇವೆ. ಅದರ ಜೊತೆಗೆ ಮತ್ತೊಂದು ಮಾತು ಹೇಳ್ತಾರೆ, ಸಾಧಕನಾದವನು ಹೇಗಿರಬೇಕು ಅಂತ. ವೃಷೈವ ಅನಾವೃತ ಅಂಗಃ. ಮಳೆ ಬಂದರೆ ಹಾಗೆ ನಿಂತಿರ್ತಿದ್ರು. ಮಳೆ ಬಿಸಿಲು ಹಸಿದೃಶೆ ಭಯಗಳಿಗೆ ಅಳುಕದಲೆ ಮದ್ದಾನ ಎಂದದಿ ಚರಿಸುಧರೆಯೊಳಗೆ. ವಿಷ್ಣು ರಹಸ್ಯ ಅನ್ನತ್ತೆ, ಶೀತವಾತಾತಪಾದೀನಿ ತತ್ಕಾಲೇ ದುಃಖದಾನ್ಯಪಿ ಪಾರತ್ರಿಕ ಸುಖಾಯೈವ ಸಹಂತೆ ಧನ್ಯಪೂರುಷಾಃ. ಈ ಮಳೆ ಬಿಸಿಲು ಹಸಿವೆ ಬಾಯಾರಿಕೆ ಅಪಜಯ ಖಳರು ಬೈತಾರೆ, ಭಯಪಡಿಸ್ತಾರೆ, ವಿಘ್ನಗಳನ್ನು ಮಾಡ್ತಾರೆ. ಇವೆಲ್ಲವನ್ನು ಇವನು ಎದುರಿಸಿದರೆ ಧೈರ್ಯವಂತ ಉಪಾಸನೆಯನ್ನು ನಡೆಸಿ ಮದ್ದಾನೆ ಅಂತ ಜನರ ಮಧ್ಯಕ್ಕೆ ಇರಬೇಕು. ಅದಕ್ಕೆ ವಿಜಯದಾಸರನ್ನು ಸುಳಾದಿಯಲ್ಲಂತಾರೆ, ಜ್ಞಾನವೆಂಬೋದಿ ಇದೆ ಕೇವಲಾಧಿಕಾರಿಗಳಿಗೆ, ಮೌನದಲ್ಲಿಪ್ಪೋದು ಮುಖ್ಯವಯ್ಯ. ಕಾನನ ಪಟ್ಟಣ ಸಮವಾಗಿ ತಿಳಿದ ಜ್ಞಾನಿಯಂತಿರಬೇಕು ನೋಳ್ಪರಿಗೆ. ಏನೇನು ಅನ್ಯಾರಿಂದ ಮಾತು ವೆಗ್ಗಳಿಸು ಸ್ಥಾಣೋಪಾದಿಯಲ್ಲಿ ತೋರಬೇಕು. ಶ್ರೀನಿವಾಸನ ಸ್ತೋತ್ರ ಗೈಯೂತಲಿ ಆನಂದದಿಂದಲಿ ಸರ್ವಕಾಲದಲ್ಲಿ ಮದ್ದಾನೆ ಎಂದದಿ ನಲಿದು ತಿರುಗಿ ತಿರುಗಿ. ಶೀತೋಷ್ಣ ಸಮವೆಂದು ಸಂತಾತ ತಿಳಿದು ಪ್ರಖ್ಯಾತಿಯಾಗದೆ ಜಗಕ್ಕೆ ಪೊಳೆಯದೆ. ಪ್ರಸಿದ್ಧಿ ಪಡೆಯಬೇಕು ಅಂತ ಬರೋದಲ್ಲ ಇದೆಲ್ಲ. ಗುಪ್ತದಲ್ಲಿ ಗಾತುರಾಮಲಿನಾಗಿ ಸಂಚರಿಸುತ್ತಲಿದ್ದು ಸೀತಾಂಶು ವದನ ವಿಜಯ ವಿಠ್ಠಲರೇಯನ ದೂತರ ಸಂಗಡ ಲೋಲಾಡಲಿಬೇಕು. ಅದನ್ನೇ ಜಗನ್ನಾಥದಾಸರು ಹೀಗೆ ಅನೇಕರ ಉಪಾಸನೆಗಳನ್ನು ನಾವು ನೋಡ್ತೇವೆ. ಭಾಗವತದಲ್ಲಿ, ಭಾರತದಲ್ಲಿ ಅನೇಕ ಕಡೆ ತಾವು ಮಲಿನರಂತೆ, ಮೂರ್ಖರಂತೆ, ಅಲ್ಪರಂತೆ, ದಡ್ಡರಂತೆ ತೋರಿಸ್ಕೊಳ್ತಾರೆ. ಕೆಲವರಿಗೆ ಜ್ಞಾನ ಇರಲ್ಲ, ಆದರೆ ದಡ್ಡರು ಅಂತ ತೋರಿಸ್ಕೊಂಡ್ರೆ ನಮ್ಮನ್ನು ಜ್ಞಾನಿಗಳು ಅಂತ ತಿಳಿತಾರೆ ಅಂತ ಕೆಲವರು ಇದು ಮಾಡೋರಿದ್ದಾರೆ. ಸಾಧುಲಿಂಗ ಪ್ರದರ್ಶಕರು ಜಗತ್ತಿನಲ್ಲಿದ್ದಾರೆ. ಇದನ್ನೆಲ್ಲ ನೋಡ್ಕೊಂಡ್ಬಿಡ್ತಾರೆ. ಯಾರು ಏನು ಕೇಳಿದ್ರು ಉತ್ತರ ಕೊಡೋದಿಲ್ಲ, ದಡ್ಡರಂತೆ ಇರೋದು, ಏನೂ ಗೊತ್ತಿರಲ್ಲ, ಸುಳ್ಳೆ ನಾಟಕ ಮಾಡೋದು. ಅದು ತಪ್ಪು. ಈ ಉಪಾಸನೆಗಳನ್ನು ತಿಳಿದು ತಿಳಿದು ಉಪಾಸನೆ ಗೈವುತಿ ಪರಿ ಮಲಿನನಂತಿರು. ಈ ಉಪಾಸನೆಗಳನ್ನು ಮಾಡ್ತಾ ಮಲಿನನಾಗಿರಬೇಕು, ಕೊಳಕ ಅಂತ ಇರಬೇಕು. ಇದೇನು ತಿಳಿದೆ ಮೇಲ್ನೋಟಕ್ಕೆ ಇದೊಂದು ಅಪರೋಕ್ಷ ಜ್ಞಾನಿಗಳ ಲಕ್ಷಣ, ಹೀಗಿದ್ದರೆ ನಮಗೊಂದು ಗೌರವ ಸಿಗತ್ತೆ. ಜಗನ್ನಾಥದಾಸರು ಹೇಳಿದ್ದಾರೆ, ಪುರಾಣಗಳಲ್ಲಿ ಉಪನಿಷತ್ತುಗಳಲ್ಲಿ ಈ ರೀತಿಯಾದವರ ಉಪಾಸನೆ ಬಂದಿದೆ ಅಂತ ಕೊಳಕು ಬಟ್ಟೆ ಉಟ್ಕೊಬೋದು,
ದೇವರು ಕೊಟ್ಟಿದ್ದರೂ ತಿನ್ನದೇ ಇರೋದು, ಎಲ್ಲಂದ್ರಲ್ಲಿ ಮಲ್ಕೊಳ್ಳೋದು, ಇವೆಲ್ಲ ನಾಟಕ ಮಾಡಬಾರ್ದು. ಈ ಉಪಾಸನೆ ಮಾಡ್ತಾ ಬೈದಾಗ ಅಂದಾಗ ಖಳರ ನಿಂದ್ಯಾನಿಂದ್ಯಗಳನ್ನು ತಿಳಿದು ಅದನ್ನು ಎಲ್ಲವೂ ದೇಹಕ್ಕೆ ಅಂತ ತಿಳಿದು ಜ್ಞಾನದಿಂದ ಮಾಡಿದಾಗ ಭಗವದ್ ಅನುಗ್ರಹವಾಗತ್ತೆ ಎಂಬುದರ ಸುಂದರವಾದ ಮಾತನ್ನು ತಿಳಿದುಪಾಸನೆ ಗೈವು ತೀಪರಿ ಮಲಿನನಂತಿರು ದುರ್ಜನರ ಕಂಗಳಿಗೆ ಗೋಚರಿಸದೆ ವಿಪಶ್ಚಿತರೊಡನೆ ಗರ್ವಿಸದೆ ಮಳೆ ಬಿಸಿಲು ಹಸಿ ದೃಶಿ ಜಯಾಪಜಯ ಖಳರ ನಿಂದ್ಯಾನಿಂದ್ಯ ಭಯಗಳಿಗಳು ಕದಲೆ ಮದ್ದಾನ ಎಂದದಿ ಚರಿಸುಧರೆಯೊಳಗೆ. ಕಾಯೇನ ವಾಚಾ ಮನಸೇಂದ್ರಿಯೈರ್ವ ಬುದ್ಧ್ಯಾತ್ಮನಾವಾಂಶುತ ಸ್ವಭಾವಂ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಯದಕ್ಷರ ಪದಭ್ರಷ್ಟಂ ಮಾತ್ರಾಣಿ ಚದ್ಭವೇತ್ ತತ್ಸರ್ವಂ ಕ್ಷಮ್ಯತಾದ್ಯವ. ನಾರಾಯಣ ನಮೋಸ್ತುತೆ. ಶ್ರೀಕೃಷ್ಣಾರ್ಪಣಮಸ್ತು. ಮುಂದೆ ದಾಸರೇನು ಹೇಳ್ತಾರೆ ಅಂತನ್ನುವುದನ್ನು ಮುಂದಿನ ಪ್ರವಚನ ಮಾಲಿಕೆಯಲ್ಲಿ ಕೇಳೋಣ. ಶ್ರೀಕೃಷ್ಣಾರ್ಪಣಮಸ್ತು. ಹರೇ ನಮಃ. ಕಾಯೇನ ವಾಚಾ ಮನಸೇಂದ್ರಿಯೈರ್ವ ಬುದ್ಧ್ಯಾತ್ಮನಾವಾಂಶುತ ಸ್ವಭಾವಂ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ.